Good morning, children. So in previous class we are discussed about Eskimo lifestyles. So last class ನಾವು ಗ್ರೀನ್ಲ್ಯಾಂಡ್ನ ಒಂದು ಕ್ಲೈಮೇಟ್ ಹೇಗಿರುತ್ತೆ ಮತ್ತು ಅಲ್ಲಿರೋ ಜನರ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಅದಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಒಂದು ಕ್ಲೈಮೇಟನ್ನು ಹೊಂದಿರುವಂತಹ ದ ಲ್ಯಾಂಡ್ ಆಫ್ ಆರ್ಟ್ಸ್ ಆ್ಯಂಡ್ ಬಗ್ಗೆ ತಿಳ್ಕೊಳ್ಳೋಣ. ದ ಲ್ಯಾಂಡ್ ಆಫ್ ಆರ್ಟ್ಸ್ ಆ್ಯಂಡ್. ಸೊ ಈ ಒಂದು ಚಾಪ್ಟ್ರಲ್ಲಿ ನಾವು ಸೌದಿ ಅರೇಬಿಯಾ ಅಂದರೆ ಈ ಒಂದು ನಾವು ಲಾಸ್ಟ್ ಕ್ಲಾಸಲ್ಲಿ ಶೀತವಾಯುಗುಣ ಇರುವಂಥ ಪ್ರದೇಶದ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಅದಕ್ಕೆ ವಿರುದ್ಧವಾಗಿ ಡೆಸರ್ಟ್ ಅಂದರೆ ಹೆಚ್ಚು ಟೆಂಪ್ರೇಚರನ್ನು ಒಳಗೊಂಡಿರ್ತಕ್ಕಂಥ ಡೆಸರ್ಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ಸೌದಿ ಅರೇಬಿಯಾದ ಬಗ್ಗೆ ಈ ಒಂದು ಲೆಸನಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಏರಿಯಾಸ್ ವೇರ್ ದಿ ಆ್ಯನ್ಯುವಲ್ ರೈನ್ಫಾಲ್ ಈಸ್ ಲೆಸ್ ದೆನ್ 25 ಸೆಂಟಿಮೀಟರ್ ಆರ್ ಕಾಲ್ಡ್ ಡೆಸರ್ಟ್. ಸೊ ಅಂದರೆ ಡೆಸರ್ಟ್ ಅಂತಂದರೆ ಏನು ಅಂತ ಹೇಳಿದ್ರೆ 25 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳನ್ನು ನಾವು ಡೆಸರ್ಟ್ ಅಂತ ಕರಿತೀವಿ. ಸೊ ಅಲ್ಲಿನ ಒಂದು ಕ್ಲೈಮೇಟ್ ಬಗ್ಗೆ ಹೇಳೋದಾದರೆ ಸಚ್ ರೀಜನ್ಸ್ ಆರ್ ಜನರಲಿ ಹಾಟ್ ಆ್ಯಂಡ್ ಡ್ರೈ. ಅಲ್ಲಿನ ಒಂದು ರೀಸನ್ನ ಒಂದು ಕ್ಲೈಮೇಟ್ ಹೇಗಿರುತ್ತೆ ಅಂದರೆ ಹಾಟ್ ಆಗಿರುತ್ತೆ ಮತ್ತು ಡ್ರೈ ಆಗಿರುತ್ತೆ, ಅಂದರೆ ಹೆಚ್ಚು ಉಷ್ಣಾಂಶವನ್ನು ಒಳಗೊಂಡಿರುತ್ತೆ. ಸೊ ಉಷ್ಣಾಂಶ ಹೆಚ್ಚಾಗಿರೋದ್ರಿಂದ ಅಲ್ಲಿನ ಒಂದು ತೇವಾಂಶ ಬೇರೆ ಏನಾಗಿರುತ್ತೆ, ಸೊ ಆವಿ ಆಗೋಗುತ್ತೆ. ಸೊ ಆವಿ ಆಗೋದ್ರಿಂದ ಆ ಒಂದು ನೆಲ ಆಬ್ವಿಯಸ್ಲಿ ಡ್ರೈ ಆಗಿರುತ್ತೆ. ಸೊ ಅದರಿಂದ ಅದು ಹಾಟ್ ಆ್ಯಂಡ್ ಡ್ರೈ ಪ್ಲೇಸ್ ಆಗಿರುತ್ತೆ. ಹಾಟ್ ಡೆಸರ್ಟ್ ಆಫ್ ದಿ ವರ್ಲ್ಡ್ ಆರ್ ಫೌಂಡ್ ಇನ್ ಟ್ರಾಪಿಕಲ್ ರೀಜನ್. ಸೊ ಇದೆಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಇದೆಲ್ಲವೂ ಕಂಡು ಬರ್ತಕ್ಕಂಥದ್ದು ಟ್ರಾಪಿಕಲ್ ರೀಜನ್ಸ್ಗಳಲ್ಲಿ. ಎಲ್ಲ ಮರುಭೂಮಿಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಟ್ರಾಪಿಕಲ್ ರೀಸನ್ಸಲ್ಲಿ. ಸೊ ಈ ಒಂದು ಭಾಗಗಳಲ್ಲಿ ಅಂದರೆ ಅಪ್ ಟು 15 to 30 ಡಿಗ್ರಿ ನಾರ್ತ್ ಮತ್ತು ಸೌತ್ ಪ್ಲೇಸ್ಗಳಲ್ಲಿ. ಸೊ ಇಲ್ಲಿ ನಿಮಗೆ ಮ್ಯಾಪಲ್ಲಿ ಗುರ್ತು ಮಾಡಿ ತೋರಿಸಿದ್ದಾರೆ ಅಲ್ವಾ. ಸೊ ಈ ಒಂದು ಈಕ್ವೆಟರಿಂದ ಸೊ ಡಾಟ್ ಇದೆಯಲ್ಲ ಎರಡೂ ಕಡೆ ನಾರ್ತ್ ಮತ್ತು ಸೌತಲ್ಲಿ. ಸೊ ಆ ಒಂದು ಪ್ಲೇಸ್ಗಳಲ್ಲಿ ಅದರೊಳಗಡೆ ಮಾತ್ರ ಕಂಡು ಬರ್ತಕ್ಕಂಥದ್ದು ಡೆಸರ್ಟ್ಗಳಲ್ಲೂ. ಸೊ ಅಲ್ಲಿ ಯೆಲ್ಲೋ ಕಲರಲ್ಲಿ ಶೇಡ್ ಮಾಡಿ ತೋರಿಸಿದಾರಲ್ಲ, ಸೊ ಅದನ್ನ ನಾವು ಡೆಸರ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನೋಡಿ ಆ ಒಂದು ರೀಸನ್ಗಳಲ್ಲೇ ಕಂಡು ಬಂದಿರತಕ್ಕಂಥದ್ದು. These areas receive very little rainfall, often less than 25 centimeter annually. ಸೊ ಈ ಒಂದು ಏರಿಯಾಗಳು ಏನಾಗಿರುತ್ತೆ ಅಂತ ಹೇಳಿದ್ರೆ ಕಡಿಮೆ ಪ್ರಮಾಣದ ಮಳೆಯನ್ನು ಪಡ್ಕೊಳ್ತವೆ. ಜೊತೆಗೆ ಅದರಲ್ಲಿ ಎಷ್ಟು ಮಳೆಯನ್ನು ಪಡ್ಕೊಳುತ್ತೆ ಅಂತ ಹೇಳಿದ್ರೆ ಓನ್ಲಿ 25 ಸೆಂಟಿಮೀಟರ್ ಅಷ್ಟು ರೈನನ್ನು ಮಾತ್ರ ಇವು ಪಡ್ಕೊಳ್ತಕ್ಕಂಥದ್ದು. Some of hot desert of the south world are the Sahara desert and Kalahari desert in Africa. ಸೊ ಅದರಲ್ಲಿ ತುಂಬ ಹಾಟ್ ಆಗಿರ್ತಕ್ಕಂಥ ಡೆಸರ್ಟ್ಗಳಿಗೆ ಎಕ್ಸಾಂಪಲ್ ನಾವು ಹೇಳೋದಾದರೆ ಸಹರಾ ಡೆಸರ್ಟ್ ಮತ್ತು ಕಲಹರಿ ಡೆಸರ್ಟ್. ಸೊ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿದೆ, ಲಾಸ್ಟ್ ಕ್ಲಾಸಲ್ಲಿ ನಾವು ಅದನ್ನು ಡಿಸ್ಕಷನ್ ಮಾಡಿದ್ದೀವಿ. ಯಾವ ಒಂದು ಕಾಂಟಿನೆಂಟಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಆಫ್ರಿಕಾ ಖಂಡದಲ್ಲಿ. ಇಲ್ಲಿ ಸಹರಾ ಮತ್ತು ಕಲಹರಿ ಆಫ್ರಿಕಾ ಖಂಡದಲ್ಲಿ ಕಂಡು ಬರ್ತಕ್ಕಂಥದ್ದು. ದ ಅಟಕಾಮಾ ಡೆಸರ್ಟ್ ಇನ್ ಸೌತ್ ಅಮೇರಿಕಾ, ದ ಅರೇಬಿಯನ್ ಆ್ಯಂಡ್ ಥಾರ್ ಡೆಸರ್ಟ್ ಇನ್ ಏಷ್ಯಾ. ಅದೇ ರೀತಿ ಮತ್ತೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಸೌತ್ ಅಮೇರಿಕಾದಲ್ಲಿರ್ತಕ್ಕಂತಹ ಅಟಕಾಮಾ ಡೆಸರ್ಟ್, ಇದು ಸಹ ತುಂಬ ಹಾಟ್ ಆ್ಯಂಡ್ ಡ್ರೈ ಆಗಿರ್ತಕ್ಕಂತಹ ಒಂದು ಡೆಸರ್ಟ್. ಮತ್ತು ದ ಅರೇಬಿಯನ್ ಆ್ಯಂಡ್ ಥಾರ್ ಡೆಸರ್ಟ್ ಇನ್ ಏಷ್ಯಾ. ಅದೇ ರೀತಿ ಅರೇಬಿಯನ್ ಮತ್ತು ನಮ್ಮ ಥಾರ್ ಡೆಸರ್ಟ್, ಭಾರತದಲ್ಲಿರುವಂತಹ ಥಾರ್, ಇದು ಏಷ್ಯಾ ಖಂಡದಲ್ಲಿರೋದ್ರಿಂದ ಸೊ ಅದನ್ನ ಏಷ್ಯಾದಲ್ಲಿ ನಾವು ಮೆನ್ಷನ್ ಮಾಡ್ತಾ ಇದ್ದೀವಿ. ದ ಅರಿಜೋನಾ ಡೆಸರ್ಟ್ ಇನ್ ನಾರ್ತ್ ಅಮೇರಿಕಾ. ಅರಿಜೋನಾ ಡೆಸರ್ಟ್ ಎಲ್ಲಿದೆ, ನಾರ್ತ್ ಅಮೇರಿಕಾದಲ್ಲಿ. ಸೊ ಇಲ್ಲಿದೆ ನೋಡಿ, ಇದು ಅರಿಜೋನಾ, ನಾರ್ತ್ ಅಮೇರಿಕಾದಲ್ಲಿರುವಂತಹ ಅರಿಜೋನಾ ಡೆಸರ್ಟ್ ಮತ್ತು ಸಹರಾ ಡೆಸರ್ಟ್ ಮತ್ತು ನಾನು ಹೇಳ್ದಾಗೇ ಥಾರ್ ಡೆಸರ್ಟ್ ಮತ್ತು ಅರೇಬಿಯನ್ ಡೆಸರ್ಟ್. ಸೊ ಈ ಒಂದು ಭಾಗದಲ್ಲಿರ್ತಕ್ಕಂಥ ಅರೇಬಿಯನ್ ಮತ್ತು ಥಾರ್ ಡೆಸರ್ಟ್ ಮತ್ತು ಗ್ರೇಟ್ ಆಸ್ಟ್ರೇಲಿಯನ್ ಡೆಸರ್ಟ್. ಸೊ ಇಲ್ಲಿದೆ ದಿ ಗ್ರೇಟ್ ಆಸ್ಟ್ರೇಲಿಯನ್ ಡೆಸರ್ಟ್. ಸೊ ಇದೆಲ್ಲವೂ ಏನು ಹಾಟ್ ಆ್ಯಂಡ್ ಡ್ರೈ ಆಗಿರ್ತಕ್ಕಂತಹ ವಿಸ್ತಾರವಾಗಿರುವಂತಹ ಒಂದು ಡೆಸರ್ಟ್ಗಳು. ಬಿಸೈಡ್ ದೀಸ್ hot deserts we also have some cool temperate desert like Gobi desert in Central Asia. ಸೊ ಇದಲ್ಲದೆ ಕೆಲವೊಂದು ಕೂಲಾಗಿರ್ತಕ್ಕಂತಹ, ಅಂದರೆ ಅಷ್ಟು ಕೂಲಾಗಿರೋದಿಲ್ಲ, ಈ ಮೇಲ್ಗಡೆ ಹೇಳಿದಂತಹ ಈ ಒಂದು ಅಟಕಾಮ ಇರ್ಬೋದು, ಕಲಹರಿ ಇರಬಹುದು, ಈ ಒಂದು ಡೆಸರ್ಟ್ಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಪ್ರಮಾಣದ ಟೆಂಪ್ರೇಚರ್ ಕಡಿಮೆ ಇರುವಂಥ
ಕಡಿಮೆ ಇರುವಂತಹ ಒಂದು ಡೆಸರ್ಟ್ಗಳಂತಲೇ ಹೇಳ್ಬೋದು. ಸೊ ಯಾವ್ಯಾವುದು ಆ ಒಂದು ಡೆಸರ್ಟ್ಸ್ ಅಂತ ಹೇಳಿದ್ರೆ, ಗೋಬಿ ಡೆಸರ್ಟ್ ಇನ್ ಸೆಂಟ್ರಲ್ ಏಷ್ಯಾದಲ್ಲಿರುವಂತಹ ಗೋಬಿ ಡೆಸರ್ಟ್ ಆ್ಯಂಡ್ ಪಟಗೋನಿಯಾ ಇನ್ ಸೌತ್ ಅಮೇರಿಕಾದಲ್ಲಿರುವಂತಹ ಪಟಗೋನಿಯಾ ಡೆಸರ್ಟ್. ದಿಸ್ ಡೆಸರ್ಟ್ ಆರ್ ಹಾಟ್ ಇನ್ ಸಮ್ಮರ್. ಈ ಒಂದು ಡೆಸರ್ಟ್ಗಳು ಏನಾಗಿರುತ್ತೆ, ಸಮ್ಮರಲ್ಲಿ ತುಂಬ ಹಾಟ್ ಆಗಿರುತ್ತೆ. ಆದರೆ ಈ ಒಂದು ವಿಂಟರ್ ಸೀಸನಲ್ಲಿ ವೆರಿ ಕೋಲ್ಡ್ ಆಗಿ ಸಹ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ನಾನು ಹೇಳಿದ್ದು. ಸೊ ಆ ಒಂದು ಮರುಭೂಮಿಗಳೆಲ್ಲ ಆಲ್ ಸೀಸನಲ್ಲೂ ಸಹ ಅದು ಹಾಟ್ ಆಗಿರುತ್ತೆ. ಬಟ್ ಈ ಒಂದು ಗೋಬಿ ಮರುಭೂಮಿ ಇರ್ಬೋದು, ಪಟಗೋನಿಯಾ ಡೆಸರ್ಟ್ ಇರ್ಬೋದು, ಇವು ವಿಂಟರ್ ಸೀಸನಲ್ಲಿ ತುಂಬ ಕೋಲ್ಡ್ ಆಗಿರ್ತವೆ. ಸಿನ್ಸ್ ದೇ ಆರ್ ಲೊಕೇಟೆಡ್ ಅಟ್ ವೆರಿ ಹೈ ಲ್ಯಾಟಿಟ್ಯೂಡ್ ಆ್ಯಂಡ್ ಇನ್ ದಿ ಇಂಟೀರಿಯರ್ ಆಫ್ ದಿ ಕಾಂಟಿನೆಂಟ್ಸ್ ದೇ ಹ್ಯಾವ್ ಎಕ್ಸ್ಟ್ರೀಮ್ ಕ್ಲೈಮೇಟ್. ಸೊ ಇವೆಲ್ಲ ಸ್ವಲ್ಪ ಎತ್ತರದ ಒಂದು ರೀಸನಲ್ಲಿ ನೆಲೆಸಿರೋದ್ರಿಂದ ಈ ಒಂದು ಲಕ್ಷಣಗಳು ಕಂಡುಬರ್ತಕ್ಕಂಥದ್ದು. ದಿ ಸಹರಾ ಡೆಸರ್ಟ್ ಸಿಟುವೇಟೆಡ್ ಇನ್ ಸೌದಿ ಅರೇಬಿಯಾ. ಸಹರಾ ಡೆಸರ್ಟ್ ಎಲ್ಲಿದೆ? The Sahara Desert, situated in Saudi Arabia, is one of the hot and sandy desert of the world. ಅದರಲ್ಲಿ ಸಹರಾ ಡೆಸರ್ಟ್ ಅಂತಕ್ಕಂಥದ್ದು ನಾನು ನಿಮಗೆ ಹೇಳಿದ್ದೆ, ತುಂಬ ಹಾಟ್ ಡೆಸರ್ಟ್ ಜೊತೆಗೆ ತುಂಬ ಇದು ಸ್ಯಾಂಡಿ ಡೆಸರ್ಟ್, ಹೆಚ್ಚು ಮರಳನ್ನು ಹೊಂದಿರ್ತದೆ. The Tropic of Cancer passes through it almost from the middle. Also, Saudi Arabia is situated in Arabian Peninsula, the largest peninsula in world. ಸೊ ಈ ಒಂದು ಸಹರಾ ಡೆಸರ್ಟ್ ಅಂತಕ್ಕಂಥದ್ದು ಟ್ರಾಪಿಕಲ್ ಕ್ಯಾನ್ಸರ್ ಭಾಗದಲ್ಲಿ ಕಂಡುಬರೋದ್ರಿಂದ ಇದು ನಾವು ಕಂಡುಬರುತ್ತೆ. ಜೊತೆಗೆ ಸೌದಿ ಅರೇಬಿಯಾ ಒಂದು ಇದು ಈ ಸಹರಾ ಮರುಭೂಮಿಯ ಒಂದು ಭಾಗ ಅಂತಲೇ ಹೇಳ್ತೀವಿ. ಸೊ ಇದು ಅರೇಬಿಯನ್ ಪ್ರಸ್ಥಭೂಮಿಯಲ್ಲಿ ಹೆಚ್ಚು ವಿಸ್ತಾರವಾಗಿರ್ತಕ್ಕಂತಹ ಒಂದು ಡೆಸರ್ಟ್. ಯಾವುದು? ಸೌದಿ ಅರೇಬಿಯಾ ಡೆಸರ್ಟ್. ಸೊ ಸೌದಿ ಅರೇಬಿಯಾ ಡೆಸರ್ಟ್ ಎಲ್ಲಿ ಕಂಡುಬರುತ್ತೆ ಅಂದರೆ ಅರೇಬಿಯನ್ ಪೆನಿನ್ಸುಲಾದಲ್ಲಿ ಕಂಡುಬರುತ್ತೆ, ಅಂದರೆ ಅರೇಬಿಯನ್ ಪ್ರಸ್ಥಭೂಮಿಯಲ್ಲಿ. ಸೊ ಇದು ಸಹರಾ ಮರುಭೂಮಿಯ ಒಂದು ಭಾಗನೂ ಸಹ ಹೌದು. ಸೊ ಇದು ಲಾರ್ಜೆಸ್ಟ್ ಪೆನಿನ್ಸುಲಾ ಇನ್ ವರ್ಲ್ಡ್. ಇದು ಈ ಒಂದು ಅರೇಬಿಯನ್ ಪೆನಿನ್ಸುಲಾ ಅಂತಕ್ಕಂಥದ್ದು ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡದಾದಂತಹ ಒಂದು ಪೆನಿನ್ಸುಲಾ. ಸೊ ಇದರಲ್ಲಿ ನಾವು ಈ ಒಂದು ಸೌದಿ ಅರೇಬಿಯಾವನ್ನು ನೋಡ್ತೀವಿ. ಸೊ ಅವರ ಡೆಸರ್ಟ್ ಬಗ್ಗೆ ನೋಡೋಣ ಇವಾಗ. ಲೊಕೇಶನ್ ಆ್ಯಂಡ್ ಎಕ್ಸ್ಟೆಂಟ್. ಸೊ ಈ ಒಂದು ಸೌದಿ ಅರೇಬಿಯಾದ ಒಂದು ಡೆಸರ್ಟ್, ಅದರ ಒಂದು ಲೊಕೇಶನನ್ನು ನೋಡೋಣ. ದ ಅರೇಬಿಯನ್ ಪೆನಿನ್ಸುಲಾ, ದ ಲಾರ್ಜೆಸ್ಟ್ ಇನ್ ವರ್ಲ್ಡ್, ಈ ಸರೌಂಡೆಡ್ ಬೈ ರೆಡ್ ಸಿ ಆನ್ ದಿ ವೆಸ್ಟ್. ಸೊ ಈ ಒಂದು ಅರೇಬಿಯನ್ ಪೆನಿನ್ಸುಲಾ ಸುತ್ತ ಯಾವ್ಯಾವ ಒಂದು ಪ್ರದೇಶಗಳು ಆವರಿಸಿದೆ, ಸುತ್ತುವರೆದಿದೆ ಅಂತ ಹೇಳಿದ್ರೆ ರೆಡ್ ಸಿ ಇದೆ. ಸೊ ಈ ಒಂದು ಅರೇಬಿಯನ್ ಪೆನಿನ್ಸುಲಾದ ಸುತ್ತ ರೆಡ್ ಸಿ ಇದೆ, ಅಂದರೆ ಕೆಂಪು ಸಮುದ್ರ ಅಂತ ಹೇಳ್ತೀವಿ. ಆ ರೆಡ್ ಸಿ ಇದೆ, ಅರೇಬಿಯನ್ ಸಿ ಇದೆ, ಹಾಗೆಯೇ ಪೆರ್ಷಿಯನ್ ಗಲ್ಫ್ ಆನ್ ದ ಈಸ್ಟ್, ಹಾಗೆಯೇ ಪಶ್ಚಿಮ ಭಾಗದಲ್ಲಿ ಗಲ್ಫ್ ಭಾಗಗಳಿದೆ. ಆಲ್ ದ ಕಂಟ್ರೀಸ್ ಆಫ್ ವೆಸ್ಟರ್ನ್ ಏಷ್ಯಾ ವಿಚ್ ಆರ್ ಲೊಕೇಟೆಡ್ close to Europe are called the Middle East countries. Among them Saudi Arabia is an important country. ಸೊ ಈ ಒಂದು ಅರೇಬಿಯನ್ ಪೆನಿನ್ಸುಲಾದ ಸುತ್ತ ಹಲವಾರು ಪ್ರಮುಖವಾದಂಥ ಯುರೋಪ್, ಏಷ್ಯಾ, ಆಫ್ರಿಕಾ ಖಂಡದ ಹಲವಾರು ಭಾಗಗಳು ಇದನ್ನು ಸುತ್ತುವರೆದ್ರಿಂದ ಸೊ ಇದು ಮಿಡ್ಲಲ್ಲಿ ಕಂಡುಬರುತ್ತೆ. ಸೊ ಅದರಿಂದ ಈ ಒಂದು ಸೌದಿ ಅರೇಬಿಯಾ ಇಸ್ ಎ ಇಂಪಾರ್ಟೆಂಟ್ ಕಂಟ್ರಿ ಅಂತ ಸಹ ಹೇಳ್ತೀವಿ. ಸೊ ಇದು ಎಲ್ಲ ದೇಶಗಳೊಳಗೆ ತನ್ನ ಒಂದು ವ್ಯಾಪಾರವನ್ನು ಒಳಗೊಂಡಿದೆ. ಸೊ ಹೇಗೆ, ಯಾವ ರೀತಿ ಅಂತ ನೋಡೋಣ ಮುಂದೆ. ಸೌದಿ ಅರೇಬಿಯಾ occupies a major part of the Arabian Peninsula. It is surrounded by Jordan, Iraq and Kuwait in north, Qatar, Oman, UAE in the east and Yemen in the south. Riyadh is the capital South Arabia. ಸೊ ಇದರ ಸುತ್ತ ಇರ್ತಕ್ಕಂಥ ದೇಶಗಳು, ಪ್ರಮುಖವಾದಂಥ ದೇಶಗಳು ಯಾವ್ಯಾವುದು ಅಂತ ಹೇಳಿದ್ರೆ ಇರಾಕ್, ಜೋರ್ಡಾನ್. ಸೊ ಕೇಳಿರ್ತೀರ ಈ ಒಂದು ಹೆಸರುಗಳನ್ನ ನೀವು, ಇರಾಕ್, ಕುವೈತ್, ಜೋರ್ಡಾನ್, ಈ ದೇಶಗಳನ್ನು ನೀವು ಕೇಳಿರ್ತೀರ. ಅದೇ ರೀತಿ ಕ್ವಾತರ್, ಓಮನ್, UAE, ಹಾಗೆಯೇ ಯಮನ್ ಮತ್ತು ಸೊ ಇಷ್ಟು ದೇಶಗಳು ಇದರ ಒಂದು ಪ್ರಮುಖವಾಗಿರ್ತಕ್ಕಂತಹ ಭಾಗಗಳು. ಸೊ ಈ ದೇಶದ ಒಂದು ಸೌದಿ ಅರೇಬಿಯಾದ ಒಂದು ರಾಜಧಾನಿ, ಕ್ಯಾಪಿಟಲ್ ಸಿಟಿ ಯಾವುದು ಅಂದರೆ ರಿಯಾದ್ ಅಂತಕ್ಕಂಥದ್ದು. ಸೊ ರಿಯಾದ್ ಈಸ್ ದಿ ಕ್ಯಾಪಿಟಲ್ ಆಫ್ ಸೌದಿ ಅರೇಬಿಯಾ. ಸೊ ಇದಿಷ್ಟು ಸೌದಿ ಅರೇಬಿಯಾದ ಒಂದು ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳು, ಅದರ ಒಂದು ಲೊಕೇಶನ್ಸು.
ಸೊ ಈ ಒಂದು ಸೌದಿ ಅರೇಬಿಯಾದ ಒಂದು ಕ್ಲೈಮೇಟ್ ಕಂಡೀಷನ್ ಹೇಗಿರುತ್ತೆ ಅಂತ ನೋಡೋಣ. ದ ಕ್ಲೈಮೇಟ್ ಆಫ್ ಸೌದಿ ಅರೇಬಿಯಾ ಇಸ್ ಹಾಟ್ ಆ್ಯಂಡ್ ಡ್ರೈ ಆಲ್ಮೋಸ್ಟ್ ಥ್ರೂ ಔಟ್ ದ ಇಯರ್. ಸೊ ಇದರ ಒಂದು ಕ್ಲೈಮೇಟ್ ಹೇಗಿರುತ್ತೆ ಅಂದರೆ ವರ್ಷ ಪೂರ್ತಿ ಹಾಟ್ ಆ್ಯಂಡ್ ಡ್ರೈ ಕ್ಲೈಮೇಟ್ ಇರುತ್ತೆ. ಜೊತೆಗೆ ಒನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೆಸರ್ಟ್ ಇಸ್ ದಟ್ ದೇರ್ ಆರ್ ನೋ ಕ್ಲೌಡ್ಸ್ ಇನ್ ದ ಸ್ಕೈ. ಸೊ ಇದರ ಒಂದು ಪ್ರಮುಖವಾದಂತಹ ಲಕ್ಷಣ ಏನು ಅಂದರೆ ಆ ಒಂದು ಡೆಸರ್ಟಲ್ಲಿ ಏನಾಗಿರುತ್ತೆ, ವರ್ಷದಲ್ಲಿ ಒಂದು ದಿನಾನೂ ಅಲ್ಲಿ ಕ್ಲೌಡ್ ಮೋಡ ಅಂತಕ್ಕಂಥದ್ದೇ ಆಕಾಶದಲ್ಲಿ ಕಂಡು ಬರೋದಿಲ್ಲ. ಸೊ ಊಹೆ ಮಾಡಿ ನೀವು, ನಮ್ಮಲ್ಲಿ ಒಂದೇ ಸಮನೆ ಏನಾದರೂ ಟೆಂಪ್ರೇಚರ್ ಅಂತಕ್ಕಂಥದ್ದು ಹೆಚ್ಚು ಇದ್ರೆ ಎಷ್ಟೊತ್ತು ಮೋಡ ಬರುತ್ತಪ್ಪ, ಸ್ವಲ್ಪ ಹೊತ್ತು ಮರೆಯಾದರೆ ಸಾಕು ಸೂರ್ಯ ಅಂತ ಅನ್ಕೋತೀವಿ. ಬಟ್ ಆ ಒಂದು ದೇಶದಲ್ಲಿ ಅಲ್ಲಿ ಕ್ಲೌಡ್ ಅಂತಕ್ಕಂಥದ್ದೇ ಬರಲ್ಲ ಸ್ಕೈಯಲ್ಲಿ. ಸೊ ಅಷ್ಟು ಹಾಟಾಗಿರುತ್ತೆ ಮತ್ತು ಅಷ್ಟು ಪ್ರಕಾಶಮಾನವಾಗಿ ಸೂರ್ಯನ ಒಂದು ಕಿರಣಗಳು ಬೀಳ್ತಾ ಇರುತ್ತೆ. ಹೆನ್ಸ್ ಡ್ಯೂರಿಂಗ್ ದಿ ಡೇ ದೇರ್ ಈಸ್ ಎ ಅನ್ಇಂಟರಪ್ಟೆಡ್ ಹೀಟಿಂಗ್ ಬೈ ದಿ ಸನ್. ಅಂದ್ರೇನು, ತಡೆರಹಿತವಾಗಿ ಆ ಒಂದು ಹೀಟ್ ಅಂತಕ್ಕಂಥದ್ದು ಸದಾ ಆ ಒಂದು ಭೂಮಿಯ ಮೇಲೆ ಬೀಳ್ತಾನೆ ಇರುತ್ತೆ. ಸೊ ಆಬ್ವಿಯಸ್ಲಿ ಅಲ್ಲಿ ಮೋಡ ಇಲ್ಲ ಅಂದಮೇಲೆ ಸೂರ್ಯನ ಒಂದು ಕಿರಣಗಳು ಏನಾಗುತ್ತೆ, ಯಾವುದೇ ಅಡೆತಡೆ ಇಲ್ಲದೆ ಆ ಒಂದು ಲ್ಯಾಂಡ್ ಮೇಲೆ ಹೆಚ್ಚು ಬೀಳ್ತಾನೆ ಇರುತ್ತೆ. ಅಟ್ ನೈಟ್ ಆಲ್ ದ ಹೀಟ್ ಎಸ್ಕೇಪ್ ಬ್ಯಾಕ್ ಇಂಟು ಸ್ಕೈ. ಹಾಗೆಯೇ ಏನಾಗುತ್ತೆ, ಆ ಒಂದು ಉಷ್ಣಾಂಶವನ್ನು ಪಡೆದುಕೊಂಡಂತಹ ಆ ಒಂದು ಡೆಸರ್ಟು ಸಾಯಂಕಾಲ ಆಗ್ತಿದ್ದಂಗೆ ಸೂರ್ಯ ಮರೆಯಾಗೋಗ್ತಾನೆ. ಸೂರ್ಯ ಮರೆಯಾದಂಥ ಸಂದರ್ಭ ಏನಾಗುತ್ತೆ ಅಂತ ಹೇಳಿದ್ರೆ ಆಲ್ ದ ಹೀಟ್ ಎಸ್ಕೇಪ್ ಬ್ಯಾಕ್ ಇಂಟು ದಿ ಸ್ಕೈ. ಎಲ್ಲ ಒಂದು ಉಷ್ಣಾಂಶ ಏನಾಗುತ್ತೆ ವಾಪಸ್ ಸ್ಕೈಗೆ ವಾಪಸ್ ಬಿಟ್ಕೊಡುತ್ತೆ. ಸೊ ಬಿಟ್ಕೊಟ್ಟಾಗ ಲೀವಿಂಗ್ ದ ಡೆಸರ್ಟ್ ಕೂಲ್. ಸೊ ಅವಾಗ ಏನಾಗುತ್ತೆ, ಡೆಸರ್ಟು ಸ್ವಲ್ಪ ಕೂಲ್ ಆಗುತ್ತೆ. ಸೊ ಡೆಸರ್ಟ್ ಹ್ಯಾವ್ ಎ ಲಾರ್ಜ್ ಡಿಫ್ರೆನ್ಸ್ ಇನ್ ದಿ ಟೆಂಪ್ರೇಚರ್ಸ್ ಬಿಟ್ವೀನ್ ಡೇ ಆ್ಯಂಡ್ ನೈಟ್. ಸೊ ಸಾಯಂಕಾಲ ಆಗ್ತಿದ್ದಾಗೇ ಸೂರ್ಯನ ಒಂದು ಶಾಖ ಏನಾಗುತ್ತೆ, ತಂಪಾಗೋದ್ರಿಂದ ಆ ಒಂದು ಡೆಸರ್ಟ್ ಏನಾಗುತ್ತೆ, ಸಾಯಂಕಾಲ ಆಗ್ತಿದ್ದ ಈವ್ನಿಂಗ್ ಟೈಮಲ್ಲಿ ಕೂಲ್ ಆಗೋಗುತ್ತೆ. ಹಾಗೆಯೇ ಬೆಳಗಿನ ಅವಧಿಯಲ್ಲಿ ಸೂರ್ಯನ ಒಂದು ಶಾಖಕ್ಕೆ ಹೆಚ್ಚು ಬಿಸಿಯಾಗಿರುತ್ತೆ. ಸೊ ಇಲ್ಲಿ ಒಂದು ದಿನದಲ್ಲಿ ನಾವು ಹೆಚ್ಚು ಶಾಖ ಮತ್ತು ಹೆಚ್ಚು ಕೂಲಾಗಿರ್ತಕ್ಕಂತಹ ಎರಡೂ ರೀತಿಯ ಕ್ಲೈಮೇಟ್ ಕಂಡೀಷನನ್ನು ನಾವು ಈ ಒಂದು ಸೌದಿ ಅರೇಬಿಯಾದಲ್ಲಿ ನೋಡ್ತೀವಿ. Leaving the desert cool, so desert have a large difference in the temperature between day and night. Day temperature may rise to 50 degrees Celsius and night temperature may fall to 10 degrees Celsius. ಸೊ ಅಲ್ಲಿ ನೋಡಿ ಟೆಂಪ್ರೇಚರ್ನಲ್ಲಿ ಆಗ್ತಕ್ಕಂಥ ಡಿಫ್ರೆನ್ಸನ್ನು ಕೊಟ್ಟಿದ್ದಾರೆ. ಡೇ ಟೈಮಲ್ಲಿ ಎಷ್ಟಿರುತ್ತಂತೆ 50 ಡಿಗ್ರಿ ಸೆಲ್ಸಿಯಸ್. ಸೊ ನಮ್ಮಲ್ಲೆಲ್ಲ ಇಷ್ಟೊಂದು ಉಷ್ಣಾಂಶ ಇರೋದೇ ಇಲ್ಲ. ಸೊ ಪ್ರೆಸೆಂಟ್ ಇವತ್ತಿನ ಒಂದು ಟೆಂಪ್ರೇಚರನ್ನು ನೋಡೋದಾದರೆ ನಮ್ಮಲ್ಲಿ ಒಂದು 29 ಆರ್ 27 ಇರಬಹುದೇನೋ ನಮ್ಮ ಒಂದು ಟೆಂಪ್ರೇಚರ್. ಬಟ್ ಆ ಒಂದು ಸೌದಿ ಅರೇಬಿಯಾದಲ್ಲಿ ಎವ್ರಿ ಡೇ ಟೈಮಲ್ಲಿ ಎಷ್ಟು ಒಂದು ಟೆಂಪ್ರೇಚರ್ ಇರುತ್ತೆ ಅಂದರೆ 50 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇದ್ದೇ ಇರುತ್ತೆ. ಅಂದರೆ ಅಲ್ಲಿ ಎಷ್ಟು ಉಷ್ಣಾಂಶ ಇರಬೇಡ, ಹೌದಲ್ಲ. ಅದೇ ರೀತಿ ಟೆಂಪ್ರೇಚರ್ ಸಾಯಂಕಾಲ ಆಗ್ತಿದ್ದಾಗಿನ 10 ಡಿಗ್ರಿಗೆ ಇಳಿದೋಗುತ್ತೆ. ನಮ್ಮಲ್ಲಿ ಖಂಡಿತ 10 ಡಿಗ್ರಿಗೆ ಇಳಿಯೋದಿಲ್ಲ, ಬಟ್ ಅಲ್ಲಿ 10 ಡಿಗ್ರಿಗೆ ಇಳಿದೋಗುತ್ತೆ. ಸೊ ಈ ರೀತಿ ಬೆಳಗ್ಗೆ ಟೈಮ್ ಮತ್ತು ಈವ್ನಿಂಗ್ ಟೈಮಲ್ಲಿ ಆಗ್ತಕ್ಕಂಥ ಒಂದು ಡಿಫ್ರೆನ್ಸ್. ಡ್ಯೂರಿಂಗ್ ದ ವಿಂಟರ್ ಸೀಸನ್ ದ ಡೇಸ್ ಆರ್ ವಾರ್ಮ್. ವಿಂಟರ್ ಸೀಸನಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ವಾರ್ಮ್ ಆಗಿರುತ್ತೆ ಡೇ ಟೈಮು, ಮತ್ತು ದ ನೈಟ್ ಆರ್ ವೆರಿ ಕೋಲ್ಡ್. ನೈಟ್ ಟೈಮಲ್ಲಿ ತುಂಬ ಕೋಲ್ಡ್ ಆಗಿರುತ್ತೆ. ದ ಮೋಸ್ಟ್ ಕಾಮನ್ ಫ್ಯೂಚರ್ ಇನ್ ಆಲ್ ಸೀಸನ್ ಇಸ್ ದಿ ಡಸ್ಟ್ ಸ್ಟೋರ್. ಆದರೆ ಎಲ್ಲ ಸೀಸನಲ್ಲೂ ಅಂದರೆ ವರ್ಷ ಪೂರ್ತಿಯಲ್ಲೂ ಏನಾಗಿರುತ್ತೆ, ಒಂದು ಕಾಮನ್ ಲಕ್ಷಣ ಏನು ಅಂತ ಹೇಳಿದ್ರೆ ಡಸ್ಟ್ ಸ್ಟೋರ್ಮ್ ಅಂದರೆ ಧೂಳಿನ ಸುಂಟರ ಗಾಳಿಗಳು ಇಲ್ಲಿ ಆಡ್ತಾನೇ ಇರುತ್ತೆ. ಸೊ ಸುಂಟರ ಗಾಳಿಗಳು ನೋಡಿರ್ತೀರಲ್ವ, ಸುರುಳಿ ಆಕಾರ ಸುತ್ಕೊಂಡು ಹೋಗುತ್ತಲ್ಲ. ಸೊ ಆ ಒಂದು ಲಕ್ಷಣ ಅದರಲ್ಲೂ ಡಸ್ಟ್ ಸ್ಟೋರ್ಮ್ಗಳಲ್ಲಿ ಅವಾಗವಾಗ ಸಂಭವಿಸ್ತಾನೆ ಇರುತ್ತೆ. ದ ಕೋಸ್ಟಲ್ ಏರಿಯಾಸ್ ಹ್ಯಾವ್ ಎ ಮೈಲ್ಡ್ ಕ್ಲೈಮೇಟ್. ಆದರೆ ಈ ಒಂದು ಸಮುದ್ರದಲ್ಲಿ ಯಾವ ಒಂದು ಭಾಗ, ಡೆಸರ್ಟ್ನ ಒಂದು ಭಾಗ ಕರಾವಳಿ ಹತ್ತಿರದಲ್ಲಿದೆಯೋ ಆ ಒಂದು ಭಾಗಗಳು ಮಾತ್ರ ಮೈಲ್ಡ್ ಆಗಿರ್ತಕ್ಕಂಥ ಕ್ಲೈಮೇಟನ್ನು ಒಳಗೊಂಡಿರುತ್ತೆ. ಸೊ ಎ ಹಿಲ್ ಸ್ಟೇಷನ್ ಇಸ್ ಕೂಲ್ ಇನ್ ದ ಸಮ್ಮರ್. ಆ ಒಂದು ಡೆಸರ್ಟ್ ಯಾವುದು ಸೌದಿ ಅರೇಬಿಯಾ ಡೆಸರ್ಟ್ ಅಂತ ಹೇಳಿದ್ನು, ಅದರಲ್ಲೂ ಸಹ ಸಮ್ಮರ್ ಸೀಸನಲ್ಲಿ ಕೆಲವೊಂದು ಭಾಗಗಳು ಕೂಲಾಗಿರುತ್ತಂತೆ. ಸೊ ಯಾವುದು ಆ ಪ್ಲೇಸಸ್ ಅಂತ ಹೇಳಿದ್ರೆ ಹಬಾ ಮತ್ತು ಹಿಲ್ ಸ್ಟೇಷನ್ಗಳು. ಸೊ ಅಲ್ಲಿ ಆ ಒಂದು ಸೌದಿ ಅರೇಬಿಯಾದಲ್ಲಿರುವಂತಹ ಹಿಲ್ ಸ್ಟೇಷನ್ ಮತ್ತು ಹಬಾ ಅಂತಕ್ಕಂತಹ ಒಂದು ಪ್ಲೇಸ್ ಇದೆಯಲ್ಲ, ಆ ಒಂದು 2 ಪ್ಲೇಸ್ಗಳು ಮಾತ್ರ ಸಮ್ಮರಲ್ಲೂ
ತುಂಬಾ ಕೂಲಾಗಿರುತ್ತೆ. ಸೊ ಇದಿಷ್ಟು ಸೌದಿ ಅರೇಬಿಯಾದ ಒಂದು ಕ್ಲೈಮೇಟ್ ಕಂಡೀಷನ್ ಆಯಿತು. ಸೊ ನಿಮ್ಗೆ ಇವಾಗ ಗೊತ್ತಾಗಿದೆ ಅಂತ ತಿಳ್ಕೊತೀನಿ. ಯಾವಾಗಲೂ ಹಾಟ್ ಆಗಿರುತ್ತೆ, ಅದೇ ವಿಂಟರ್ ಸೀಸನಲ್ಲಿ ಸ್ವಲ್ಪ ಕೂಲಾಗಿರುತ್ತೆ. ಸೊ ಇದಿಷ್ಟನ್ನು ತಿಳ್ಕೊಂಡ್ರೆ ಸಾಕು ನೀವು ಅದು ಕ್ಲೈಮೇಟ್ ಕಂಡೀಷನಲ್ಲಿ. ಸೊ ನೆಕ್ಸ್ಟು ಇದರಲ್ಲಿ ನ್ಯಾಚುರಲ್ ವೆಜಿಟೇಷನ್ ಮತ್ತು ವೈಲ್ಡ್ ಲೈಫ್ ಅಂದರೆ ಈ ಒಂದು ಸೌದಿ ಅರೇಬಿಯಾದ ನ್ಯಾಚುರಲ್ ವೆಜಿಟೇಷನ್ ಮೀನ್ಸ್ ಅಲ್ಲಿನ ಒಂದು ಸಸ್ಯವರ್ಗ ಮತ್ತು ವೈಲ್ಡ್ ಲೈಫ್ ಅಲ್ಲಿನ ವನ್ಯಜೀವಿಗಳು ಹೇಗಿರ್ತವೆ, ಅಲ್ಲಿ ಯಾವ ಯಾವ ರೀತಿಯ ಒಂದು ವನ್ಯಜೀವಿಗಳಿದೆ ಅಂತ ನೋಡೋಣ. ಎ ಮೇಜರ್ ಪಾರ್ಟ್ ಆಫ್ ಸೌತ್ ಅರೇಬಿಯಾ ಆ್ಯಸ್ ನೋ ಪ್ಲ್ಯಾಂಟ್ಸ್. ಸೊ ಅಲ್ಲಿನ ಒಂದು ಪ್ರಮುಖವಾದ ಲಕ್ಷಣ ಏನು ಅದರಲ್ಲಿ ಯಾವುದೇ ರೀತಿಯ ಪ್ಲ್ಯಾಂಟ್ಸ್ಗಳು ಹೆಚ್ಚಾಗಿ ಕಂಡುಬರೋದಿಲ್ಲ. ಸ್ಪೆಷಲ್ ಪ್ಲ್ಯಾಂಟ್ಸ್ ವಿಚ್ ಕ್ಯಾನ್ ಸರ್ವೈವ್ ಇನ್ ಹಾಟ್ ಆ್ಯಂಡ್ ಡ್ರೈ ವೆದರ್ ಆರ್ ಫೌಂಡ್ ಇನ್ ಸಮ್ ಏರಿಯಾಸ್. ಆದರೆ ಕೆಲವೊಂದು ಈ ಒಂದು ಮರುಭೂಮಿಯಲ್ಲೇ ಬೆಳೀತಕ್ಕಂಥ ಸಸ್ಯಗಳನ್ನು ಮಾತ್ರ ನಾವು ಕೆಲವೊಂದು ಕಡೆಗಳಲ್ಲಿ ನೋಡ್ತೀವಿ. ಡೆಸರ್ಟ್ ಪ್ಲ್ಯಾಂಟ್ಸ್ ಆರ್ ನೌನ್ ಟು ಹ್ಯಾವ್ ಲಾಂಗ್ ಟ್ಯಾಪ್ ರೂಟ್ಸ್. ಅದರಲ್ಲೂ ಈ ಒಂದು ಭೂಮಿಯ ಅಂತರಾಳಕ್ಕೆ, ಭೂಮಿಯ ಆಳದವರೆಗೂ ಸಹ ಬೇರುಗಳನ್ನು ಬಿಟ್ಟು ಬೆಳೆಯುವಂಥ ಸಸ್ಯಗಳನ್ನು ನಾವಿಲ್ಲಿ ನೋಡ್ತೀವಿ. ಸೊ ಏನು ಕಾರಣ ಅಂತ ಹೇಳಿದ್ರೆ ಅಲ್ಲಿ ಒಂದು ಟೆಂಪ್ರೇಚರಲ್ಲಿ ಹೆಚ್ಚು ನೀರಿನ ಅಂಶ ಇರೋದಿಲ್ಲ. ಸೊ ಗಿಡಗಳು ಅಥವಾ ಪ್ಲ್ಯಾಂಟ್ಸ್ಗಳು ಬೆಳಿಬೇಕಾದ್ರೆ ನೀರಿನ ಒಂದು ಅವಶ್ಯಕತೆ ಇರೋದ್ರಿಂದ ಏನಾಗುತ್ತೆ, ಭೂಮಿಯ ಒಳಗಡೆ ತಮ್ಮ ಬೇರುಗಳನ್ನು ಬಿಟ್ಟು ನೀರನ್ನು ಹಿಡ್ಕೊಳ್ಳೋದಕ್ಕೆ ಅದೇನು ಮಾಡುತ್ತೆ, ತಮ್ಮ ಬೇರನ್ನು ಹೆಚ್ಚು ಆಳದವರೆಗೆ ಬೆಳೆಯೋ ರೀತಿ ಬಿಟ್ಕೊಳ್ತವೆ. ಸೊ ಆ ರೀತಿಯ ಒಂದು ಸಸ್ಯಗಳನ್ನು ನಾವು ಈ ಒಂದು ಸೌದಿ ಅರೇಬಿಯಾದಲ್ಲಿ ನೋಡ್ತೀವಿ. ದ ವೆಜಿಟೇಷನ್ಸ್ ಮೇನ್ಲಿ ಕನ್ಸಿಸ್ಟ್ ಆಫ್ ಥ್ರೋನಿ ಬುಷಸ್, ಕ್ಯಾಚಸ್ ಆ್ಯಂಡ್ ಡೇಟ್ ಪ್ಲಾಮ್ plants adapted themselves to the high temperature and dry conditions by having waxy surfaces, thick fleshy stem and spines are thrown to prevent loss of water. ಸೊ ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ಅಂತ ಹೇಳಿದ್ರೆ ಪಾಚಿ ಸಸ್ಯಗಳು. ಸೊ ಪಾಚಿ ಸಸ್ಯಗಳು ಮತ್ತು ಕೆಲವೊಂದು ಪೊದೆ ಸಸ್ಯಗಳು ಬರ್ತವೆ. ಅದೇ ರೀತಿ ತಿಕ್ಕಾಗಿರ್ತಕ್ಕಂತಹ ಎಲೆಗಳಿರುವಂತಹ ಸಸ್ಯಗಳು, ತುಂಬ ಕುಳ್ಳಕ್ಕೆ ಕುಬ್ಜವಾಗಿ ಬೆಳೀತಕ್ಕಂಥ ಸಸ್ಯಗಳನ್ನು ನಾವಿಲ್ಲಿ ಮುಳ್ಳಿನ ಗಿಡಗಳನ್ನು ಇಂಥವುಗಳನ್ನು ನೋಡ್ತೀವಿ. ಯಾಕೆ ತುಂಬ ತಿಕ್ಕಾಗಿರುವಂತಹ ಮಂದವಾಗಿರುವಂತಹ ಎಲೆಯನ್ನು ಹೊಂದಿರುವಂಥ ಸಸ್ಯಗಳನ್ನ ನಾವಿಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ಸೊ ಅಲ್ಲಿ ಹೆಚ್ಚು ಉಷ್ಣಾಂಶ ಇರೋದ್ರಿಂದ ನೀರಿನ ಹಾವಿ ಆಗ್ತಕ್ಕಂಥದ್ದನ್ನು ತಡೆಯೋದಕ್ಕೋಸ್ಕರ ಏನಾಗಿರುತ್ತೆ, ಎಲೆಗಳು ತುಂಬ ಇರ್ತವೆ. ಸೊ ಆ ರೀತಿಯ ಲಕ್ಷಣ ಇರುವಂಥ ಸಸ್ಯಗಳನ್ನ ನಾವಿಲ್ಲಿ ನೋಡ್ತೀವಿ. ಸೊ ಪಾಪಸ್ಕಳ್ಳಿ ಅಂತೆಲ್ಲ ನಾವಿಲ್ಲಿ ಹೇಳ್ತೀವಿ. ಸೊ ಆ ಒಂದು ಪಾಪಸ್ಕಳ್ಳಿ ಗಿಡಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಮತ್ತು ಖರ್ಜೂರದ ಗಿಡಗಳು ಅಂದರೆ ಡೇಟ್ ಪಾಮ್ಸ್, ಖರ್ಜೂರ, ಅಂಜೂರ ಇಂತಹ ಸಸ್ಯಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಸೊ ಇದಿಷ್ಟು ಅದರ ಒಂದು ವೆಜಿಟೇಷನ್ಸು. ಜೊತೆಗೆ ವೈಲ್ಡ್ ಲೈಫ್ ನೋಡೋಣ. Saudi Arabia is not rich in wildlife. Those who can live with the shortage of water and food can survive. ಸೊ ಅಲ್ಲಿರ್ತಕ್ಕಂಥ ಕಡಿಮೆ ಪ್ರಮಾಣದ ಫುಡ್ಡು ಮತ್ತು ವಾಟರನ್ನು ಅವಲಂಬಿಸಿ ಹಲವಾರು ರೀತಿಯ ಒಂದು ವೈಲ್ಡ್ ಲೈಫನ್ನು ನಾವಿಲ್ಲಿ ನೋಡ್ತೀವಿ. ಮೆನಿ ಟೈಪ್ಸ್ ಆಫ್ ಇನ್ಸೆಕ್ಟ್ಸ್, ಅದರಲ್ಲಿ ಇನ್ಸೆಕ್ಟ್ಸ್ಗಳನ್ನು ನೋಡ್ತೀವಿ, ಸ್ಪೈಡರ್ಸ್ಗಳನ್ನು ನೋಡ್ತೀವಿ, ರೆಪ್ಟೈಲ್ಸ್, ಬರ್ಡ್ಸ್ ಆ್ಯಂಡ್ ಮಮ್ಮಲ್ಸ್, ಸಸ್ತನಿಗಳು ಆ್ಯಂಡ್ ನಾವಿಲ್ಲಿ ನೋಡಬಹುದು. ಸೊ ಅದರಲ್ಲೂ ಈ ಗ್ಯಾಸಲ್ಸ್ ಅಂತಕ್ಕಂಥದ್ದು ಮತ್ತು ಜಾಕಲ್ಸ್ ಮತ್ತು ಫಾಕ್ಸಸ್ ಮೂವ್ ಸ್ವಿಫ್ಟ್ಲಿ ಆನ್ ಡೆಸರ್ಟ್ ಸ್ಯಾಂಡ್. ಅರೇಬಿಯನ್ ಹಾರ್ಸಸ್ ಆರ್ ಫೇಮಸ್ ಫಾರ್ ದೇರ್ ಫೇತ್ಫುಲ್ನೆಸ್. ಸೊ ಇದಿಷ್ಟು ಒಂದು ವೈಲ್ಡ್ ಲೈಫನ್ನು ನೋಡ್ತೀವಿ. ಸೊ ಇಲ್ಲೊಂದು ಪಿಕ್ಚರನ್ನು ಕೊಟ್ಟಿದ್ದಾರೆ ಅರೇಬಿಯನ್ ಗ್ಯಾಸಲ್ಗೆ. ಸೊ ಇದನ್ನು ನಾವು ಅರೇಬಿಯನ್ ಗ್ಯಾಸಲ್ ಅಂತ ಕರಿತೀವಿ. ಸೊ ಈ ರೀತಿಯ ಒಂದು ಪ್ರಾಣಿಗಳು ಆ ಒಂದು ಅರೇಬಿಯನ್ ಡೆಸರ್ಟಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು. ಜೊತೆಗೆ ಈ ಅರೇಬಿಯಾ ಯಾವುದಕ್ಕೆ ಫೇಮಸ್ ಅಂತ ಹೇಳಿದ್ರೆ ಅರೇಬಿಯನ್ ಹಾರ್ಸ್ಗೆ. ಸೊ ಈ ಒಂದು ಅರೇಬಿಯನ್ ಹಾರ್ಸ್ಗಳನ್ನ ನಾವಿಲ್ಲಿ ಹೆಚ್ಚಾಗಿ ನೋಡಬಹುದು. ಜೊತೆಗೆ ಅಲ್ಲಿ ಮತ್ತೊಂದು ಪ್ರಮುಖವಾದಂತಹ ಒಂದು ಅನಿಮಲ್ ಯಾವುದು ಅಂದರೆ ಕ್ಯಾಮಲ್. ದ ಕ್ಯಾಮಲ್ ಈಸ್ ದಿ ಮೋಸ್ಟ್ ಯೂಸ್ಫುಲ್ ಅನಿಮಲ್ ದಟ್ ಈಸ್ ಅಡಾಪ್ಟೆಡ್ ಟು ದಿ ಡೆಸರ್ಟ್ ಎನ್ವೈರನ್ಮೆಂಟ್. ಸೊ ಇಲ್ಲಿ ಒಂದು ಮೋಸ್ಟ್ ಯೂಸ್ಫುಲ್ ಅನಿಮಲ್ ಯಾವುದು ಅಂದರೆ ಕ್ಯಾಮಲ್. ಸೊ ಇದು ಅಲ್ಲಿ ಆ ಒಂದು ಡೆಸರ್ಟ್ಗೆ ಹೊಂದಿಕೊಂಡು ಬದುಕೋದ್ರಿಂದ ಸೊ ಇದರಲ್ಲಿ ಹೆಚ್ಚಾಗಿ ಈ ಒಂದು ಪ್ರಾಣಿಯನ್ನು ನೋಡ್ತೀವಿ. ಇಟ್ ಕ್ಯಾನ್ ವಾಕ್ ಈಸಿಲಿ ಆನ್ ಸ್ಯಾಂಡ್. ಇದು ಈಸಿಯಾಗಿ ಆ ಸ್ಯಾಂಡ್ ಮೇಲೆ, ಮರಳಿನ ಮೇಲೆ ನಡೆಯಬಲ್ಲದು. ಇಟ್ ಹ್ಯಾಸ್ 2 sets ಆಫ್ ಐ ಲೀಡ್ಸ್ ಆ್ಯಂಡ್ ದೋಸ್ ಸ್ಯಾಂಡ್ ಸ್ಟೋರ್ಮ್ ಡು ನಾಟ್ ಕ್ರಿಯೇಟ್ ಮಚ್ ಪ್ರಾಬ್ಲಮ್ ಟು ಇಟ್ ವೈಲ್ ಟ್ರಾವೆಲಿಂಗ್ ಲಾಂಗ್ ಡಿಸ್ಟೆನ್ಸ್ ಇನ್ ದ ಡೆಸರ್ಟ್. ಸೊ
ಸೊ ಈ ಒಂದು ಕ್ಯಾಮಲ್ ಅಂತಕ್ಕಂಥದ್ದು ಆ ಒಂದು ಪರಿಸರಕ್ಕೆ ಹೊಂದಿಕೊಂಡು ಬದುಕುವಂತಹ ಒಂದು ಪ್ರಾಣಿ. ಸೊ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ 2 ಹೀಲಿರುತ್ತೆ, ಒಂದು ಕಾಲಲ್ಲೇ 2 ಹೀಲಿರುತ್ತೆ. ಸೊ ಹೈಲೈಟ್ಸ್ ಇರೋದರಿಂದ ಅದು ಈಸಿಯಾಗಿ ಮರಳು ಮೇಲೆ ನಡೆಯೋದಕ್ಕೆ ಸಹಾಯ ಮಾಡುತ್ತೆ. ಸೊ ಅದರಿಂದ ಅದು ತುಂಬ ದೂರದವರೆಗೂ ಆ ಒಂದು ಪ್ರಾಣಿ ನಡೆಯಬಲ್ಲದು. The camel can store water in its hump and therefore can go without water and food for several days. ಸೊ ಮತ್ತೊಂದು ರೀಸನ್ ಏನು ಈ ಒಂದು ಕ್ಯಾಮಲ್ನ ನಾವು ಡೆಸರ್ಟಲ್ಲಿ ನೋಡೋದಕ್ಕೆ ಅಂತ ಹೇಳಿದ್ರೆ, ಇದು ಆಹಾರ ಮತ್ತು ವಾಟರನ್ನು ಹೆಚ್ಚು ಕಾಲ ತನ್ನಲ್ಲಿ ಶೇಖರಣೆ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ಜೊತೆಗೆ ಎಷ್ಟೋ ದಿನಗಳವರೆಗೆ ಆಹಾರವನ್ನು ತಿನ್ನದೇನೆ ಬದುಕುವಂತಹ ಕೆಪಾಸಿಟಿ ಇರೋದ್ರಿಂದ ಈ ಒಂದು ಪ್ರಾಣಿಯಲ್ಲಿ ಚೆನ್ನಾಗಿ ಹೊಂದಿಕೊಂಡು ಅಲ್ಲಿನ ಒಂದು ಎನ್ವೈರನ್ಮೆಂಟ್ಗೆ ಬದುಕ್ತಾ ಇದೆ. ಯು ಕ್ಯಾನ್ ಸಿ ಎ ಗ್ರೂಪ್ ಆಫ್ ಕ್ಯಾಮಲ್ ಲೋಡೆಡ್ ವಿತ್ ದಿ ಬಿಲಾಂಗಿಂಗ್ ಆಫ್ ಡೆಸರ್ಟ್ ಪೀಪಲ್ ಟ್ರಾವೆಲಿಂಗ್ ಇನ್ ದಿ ಡೆಸರ್ಟ್. ಇಟ್ ಈಸ್ ಕಾಲ್ಡ್ ಕ್ಯಾರವಾನ್. ದ ಕ್ಯಾಮಲ್ ಈಸ್ ಕಾಲ್ಡ್ ದಿ ಶಿಪ್ ಆಫ್ ದಿ ಡೆಸರ್ಟ್. ನಾವು ಈ ಕ್ಯಾಮಲನ್ನು ಶಿಪ್ ಆಫ್ ಡೆಸರ್ಟ್ ಅಂತ ಕರಿತೀವಿ, ಅಂದರೆ ಮರುಭೂಮಿಯ ಹಡಗು. ಜೊತೆಗೆ ಅಲ್ಲಿ ಜನರು ಏನು ಮಾಡ್ತಾರೆ ಅಂದರೆ ಸರಕು ಸಾಗಾಣಿಕೆ ಮಾಡೋದಕ್ಕೆ ಕ್ಯಾಮಲನ್ನೇ ಬಳಸ್ತಾರೆ. ಸೊ ಜನರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಮಾನುಗಳನ್ನು ಸಾಗಾಣಿಕೆ ಮಾಡೋದಕ್ಕೆ ಈ ಒಂದು ಕ್ಯಾಮಲನ್ನು ಬಳಸ್ತಾರೆ. ಸೊ ನಮ್ಮಲ್ಲೆಲ್ಲ ಮನೆ ಮುಂದೆನೇ ಬಂದು ಸಾಮಾನುಗಳು ಮಾರ್ತಾರೆ, ನೋಡಿರ್ಬೋದು ನೀವು. ಸೊ ಆ ರೀತಿ ಮನೆ ಮುಂದೆನೇ ಬಂದು ಸಾಮಾನು ಮಾರ್ತಾರಲ್ವ, ಅದೇ ರೀತಿ ಈ ಕ್ಯಾಮಲ್ಗಳಲ್ಲಿ ಕೆಲವು ವ್ಯಾಪಾರಿಗಳು ಅಲ್ಲಿ ಇರ್ತಕ್ಕಂತಹ ವಿಲೇಜ್ಗಳನ್ನು ಹುಡುಕೊಂಡು ಹೋಗಿ ಅವರು ವ್ಯಾಪಾರವನ್ನು ಮಾಡ್ತಾರೆ ಮನೆ ಹತ್ರ. ಸೊ ಇದನ್ನ ನಾವು ಕ್ಯಾರವಾನ್ ಅಂತ ಕರಿತೀವಿ. ಸೊ ಇದಿಷ್ಟು ಅಲ್ಲಿನ ಒಂದು ನ್ಯಾಚುರಲ್ ವೆಜಿಟೇಷನ್ ಮತ್ತು ವೈಲ್ಡ್ ಲೈಫ್. ನೆಕ್ಸ್ಟು ಎಕನಾಮಿಕ್ ಆ್ಯಕ್ಟಿವಿಟೀಸನ್ನು ನೋಡೋಣ, ಅಲ್ಲಿನ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ನೋಡೋಣ. ದೇರ್ ಆರ್ ಲಿಮಿಟೆಡ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಇನ್ ದಿ ಸ್ಪರ್ಸ್ಲಿ ಪಾಪ್ಯುಲೇಟೆಡ್ ಸೌದಿ ಅರೇಬಿಯಾ. ಇಲ್ಲಿ ನಾವು ಕೆಲವು ಆರ್ಥಿಕ ಚಟುವಟಿಕೆಗಳನ್ನು ನೋಡ್ತೀವಿ. ಸೊ ಅಲ್ಲಿನ ಜನರು ತಮ್ಮ ಒಂದು ಜೀವನಕ್ಕೆ ಕೆಲವೊಂದು ಸೀಮಿತವಾದಂತಹ ಉದ್ಯೋಗಗಳನ್ನು ಮಾಡ್ತಾ ಇದ್ದಾರೆ. At some places in hot and dry desert, underground water reaches the surface through a permanent spring. So these are called oases. ಸೊ ಇಲ್ಲಿ ಎಲ್ಲೆಲ್ಲೇ ಈ ಒಂದು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಕಂಡುಬರುತ್ತೆ ಅಂತ ಹೇಳಿದ್ರೆ ಓಯಾಸಿಸ್ ಇರುವಂತಹ ಪ್ರದೇಶಗಳಲ್ಲಿ, ಅಂದರೆ ಕೆಲವೊಂದು ಡೆಸರ್ಟ್ಗಳ ಒಂದು ಭಾಗಗಳಲ್ಲೇ ಕೆಲವೊಂದು ಕಡೆ ನೀರು ತನ್ನಿಂದ ತಾನೇ ಸ್ಪ್ರಿಂಗ್ ಅಂದರೆ ಚಿಲುಮೆ ರೀತಿಯಲ್ಲಿ ಚಿಮ್ತಾ ಇರುತ್ತೆ. ಸೊ ಅದನ್ನ ನಾವು ಓಯಾಸಿಸ್ ಅಂತ ಕರಿತೀವಿ. ಅಂತಹ ಕಡೆಗಳಲ್ಲಿ ನೀರಿನ ಮೂಲ ಎಲ್ಲಿದೆಯೋ ಅಂಥ ಕಡೆಗಳಲ್ಲಿ ಜನರು ವಾಸ ಮಾಡ್ತಾ ಇರ್ತಾರೆ. ಸೊ ಅಂಥ ಕಡೆಗಳಲ್ಲಿ ನಾವು ಎಕನಾಮಿಕ್ ಆ್ಯಕ್ಟಿವಿಟೀಸ್ನ ನೋಡ್ತೀವಿ. ದೀಸ್ ಆರ್ ದಿ ಫರ್ಟೈಲ್ ಏರಿಯಾಸ್ ಇನ್ ದಿ ಡೆಸರ್ಟ್. ನಾನು ಹೇಳಿದ್ನಲ್ಲ, ಸೊ ಆ ಒಂದು ಓಯಾಸಿಸ್ಗಳಿದೆಯಲ್ಲ, ಆ ಓಯಾಸಿಸ್ಗಳೇನು ಅಂದರೆ ಆ ಮರುಭೂಮಿಯಲ್ಲಿ ಫಲವತ್ತಾಗಿರ್ತಕ್ಕಂಥ ಜಾಗ. ಆ ಇಡೀ ಮರುಭೂಮಿಯಲ್ಲಿ ಎಲ್ಲಿ ಓಯಾಸಿಸ್ಗಳಿದೆಯೋ ಆ ಓಯಾಸಿಸ್ ಇರುವಂಥ ಪ್ರದೇಶಗಳು ಫಲವತ್ತಾಗಿರ್ತಕ್ಕಂಥ ಏರಿಯಾಗಳು. ಸೊ ಇನ್ ದ ಡೆಸರ್ಟ್ ವೇರ್ ಫಾರ್ಮಿಂಗ್ ಕ್ಯಾನ್ ಬಿ ಡನ್. ಸೊ ಅಂತಹ ಒಂದು ಪ್ರದೇಶಗಳಲ್ಲಿ ಕೃಷಿ ಚಟುವಟಿಕೆಗಳನ್ನು ಸಹ ಜನರು ಅಲ್ಲಿ ಮಾಡ್ತಾರೆ. ಸೊ ಏನು ಕೃಷಿ ಅಂದರೆ ಡೇಟ್ ಪಾಮ್ಸ್ ಆರ್ ಗ್ರೌನ್ ಇನ್ ಆ್ಯಂಡ್ ಅರೌಂಡ್ ಆ್ಯನ್ ಓಯಾಸಿಸ್. ಆ ಒಂದು ಓಯಾಸಿಸ್ನ ಸುತ್ತ ಈ ಒಂದು ಡೇಟ್ ಪಾಮ್ಗಳನ್ನು ಹೆಚ್ಚಾಗಿ ಬೆಳೀತಾರೆ. ಅದರ್ ಕ್ರಾಪ್ಸ್ ಆರ್ ವೀಟ್ ಆ್ಯಂಡ್ ಬಾರ್ಲಿ. ಅದ್ರ ಜೊತೆಗೆ ಗೋಧಿ ಮತ್ತು ಬಾರ್ಲಿಯನ್ನು ಸಹ ಆ ಒಂದು ಓಯಾಸಿಸ್ಗಳ ಪ್ರದೇಶದಲ್ಲಿ ಬೆಳೀತಾರೆ. ಸ್ಮಾಲ್ ವಿಲೇಜಸ್ ಡೆವಲಪ್ ಅರೌಂಡ್ ಓಯಾಸಿಸ್. ಆ ಒಂದು ಓಯಾಸಿಸ್ನ ಸುತ್ತನೇ ಕೆಲವೊಂದು ಹಳ್ಳಿಗಳು ಸಹ ಬೆಳೆದಿರ್ತವೆ. ಅಂದರೆ ಓಯಾಸಿಸ್ ಅಂತಕ್ಕಂಥದ್ದು ಮರುಭೂಮಿಗೆ ತುಂಬಾ ಅವಶ್ಯಕ ಅಂತ ನಮಗಿಲ್ಲಿ ಗೊತ್ತಾಗುತ್ತೆ. ಸೌದಿ ಅರೇಬಿಯಾ ಹ್ಯಾಸ್ huge reserves of minerals oils which was discovered in 1913. ಸೊ ಈ ಒಂದು ಅರೇಬಿಯಾದಲ್ಲಿ 1930ರಲ್ಲಿ ಒಂದು ಸಂಶೋಧನೆ ನಡೆಯುತ್ತೆ. ಆ ಸಂಶೋಧನೆ ನಡೆದಾಗ ಅಲ್ಲಿ ಮಿನರಲ್ ಆಯಿಲ್ ಅಂದರೆ ಏನು ನಾವು ಇವಾಗ ಪೆಟ್ರೋಲ್ ಗ್ಯಾಸ್ ಅಂತ ಬಳಸ್ತೀವೋ ಆ ಒಂದು ಮಿನರಲ್ ಆಯಿಲ್ ಇರ್ತಕ್ಕಂಥದ್ದು ಪತ್ತೆ ಆಗುತ್ತೆ. ಯಾವಾಗ? ಇನ್ 1930ಯಲ್ಲಿ. ಸೊ ಸಿನ್ಸ್ ದೆನ್ ಡ್ರಿಲ್ಲಿಂಗ್ ಆ್ಯಂಡ್ ರಿಫೈನಿಂಗ್ ಆಫ್ ಆಯಿಲ್ ಹ್ಯಾಸ್ ಬಿಕಮ್ ದಿ ಲಾರ್ಜೆಸ್ಟ್ ಇಂಡಸ್ಟ್ರಿ ಇನ್ ಸೌದಿ ಅರೇಬಿಯಾ. ಸೊ ಆ ಒಂದು ಮೈನಿಂಗ್ ಏನು ಮಿನರಲ್ ಇದೆ ಅಂತ ಗೊತ್ತಾಗುತ್ತೋ ಸೊ ಅವಾಗ ಅದನ್ನ ಡಿಗ್ ಮಾಡಿ ಅಂದರೆ ಅದನ್ನ ಆ ಭೂಮಿಯ ಅಂತರಾಳದಲ್ಲಿರುವಂತಹ ಆಯಿಲನ್ನು ಹೊರತೆಗೆದು ಅದನ್ನು ರಿಫೈನ್ ಮಾಡಿ ಅಂದರೆ ಸಂಸ್ಕರಣೆ ಮಾಡಿ ಅದನ್ನ ಮಾರಾಟ ಮಾಡ್ತಕ್ಕಂಥದ್ದನ್ನು ರಫ್ತು ಮಾಡಿ ಬೇರೆ ಬೇರೆ ದೇಶಗಳಿಗೆ ಇವರು ಹಣ ಗಳಿಸ್ತಕ್ಕಂತಹ ಒಂದು ಉದ್ಯೋಗವನ್ನು ಮಾಡ್ತಾಯಿದ್ದಾರೆ. ಸೊ ಅಂದರೆ ತುಂಬಾ ಇದು ರಿಚೆಸ್ಟ್ ಆಗಿರ್ತಕ್ಕಂಥ ಕಂಟ್ರಿ ಅಂತ ನಾವು ಹೇಳ್ಬೋದು.
ಸೊ ನಮ್ಮಲ್ಲೆಲ್ಲ 1 ಲೀಟರ್ ಪೆಟ್ರೋಲ್ಗೆ 70 to 80 100 ರೂ ಕೊಡ್ತೀವಿ ಅಲ್ವಾ. ಬಟ್ ಆ ಒಂದು ಸೌದಿ ಅರೇಬಿಯಾದಲ್ಲಿ ಯಾವ ಲೆವೆಲ್ಗೆ ಅಲ್ಲಿ ಮಿನರಲ್ ಆಯಿಲ್ ಸಿಗುತ್ತೆ ಅಂದರೆ ಕೇವಲ ಅವರು 5 to 10 ರುಪೀಸಲ್ಲಿ ಅವರು ಆ ಮಿನರಲ್ ಆಯಿಲನ್ನು ಪರ್ಚೇಸ್ ಮಾಡ್ತಾರೆ. ನಮ್ಮಲ್ಲಿ ನಾವು ನೀರನ್ನು ಹೇಗೆ ಯೂಸ್ ಮಾಡ್ತೀವೋ ಆ ರೀತಿ ಅವರು ಈ ಒಂದು ಪೆಟ್ರೋಲ್ ಆಯಿಲನ್ನು ನೀರು ರೀತಿ ಅವರು ಬಳಸ್ತಾರೆ. ಅಷ್ಟು ಈಸಿಯಾಗಿ ಅವ್ರಿಗೆ ಸಿಗುತ್ತೆ. ಅದರಲ್ಲಿ ಎಷ್ಟು ಈ ಒಂದು ಮಿನರಲ್ ಆಯಿಲ್ ಅಂತಕ್ಕಂಥದ್ದು ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅದರಿಂದ ಅವ್ರೇನು ಮಾಡ್ತಾರೆ, ಆ ಒಂದು ಆಯಿಲನ್ನು ಮಾರಾಟ ಮಾಡ್ತಾ ಇದ್ದಾರೆ. ಸಿನ್ಸ್ ದೆನ್ ದಿ ಡ್ರಿಲ್ಲಿಂಗ್ ಆ್ಯಂಡ್ ರಿಫೈನಿಂಗ್ ಆಫ್ ಆಯಿಲ್ ಹ್ಯಾಸ್ ಬಿಕಮ್ ಲಾರ್ಜ್ ಇಂಡಸ್ಟ್ರಿ. ಸೊ ಇದನ್ನ ಅವರು ಮಾರಾಟ ಮಾಡಿ ಹಣ ಗಳಿಸೋದ್ರಿಂದ ಆ ಒಂದು ಇಂಡಸ್ಟ್ರಿ ಅಂತಕ್ಕಂಥದ್ದು ಲಾರ್ಜೆಸ್ಟ್ ಇಂಡಸ್ಟ್ರಿ ಆಗಿದೆ ಇಲ್ಲಿ ಸೌದಿ ಅರೇಬಿಯಾದಲ್ಲಿ. ದಿಸ್ ಸೇಲ್ ಆಫ್ ಆಯಿಲ್ ಅರ್ನ್ ಹ್ಯೂಜ್ ಅಮೌಂಟ್ ಆಫ್ ಮನಿ ಫಾರ್ ಸೌದಿ ಅರೇಬಿಯಾ, ಮೇಕಿಂಗ್ ಇಟ್ ಒನ್ ಆಫ್ ದಿ ರಿಚೆಸ್ಟ್ ಕಂಟ್ರಿ ಆಫ್ ವರ್ಲ್ಡ್. ಸೊ ಈ ಒಂದು ಮಿನರಲ್ ಆಯಿಲ್ ಅಂತಕ್ಕಂಥದ್ದು ಇಡೀ ಪ್ರಪಂಚದಲ್ಲೇ ಈ ಒಂದು ಸೌದಿ ಅರೇಬಿಯಾವನ್ನು ಇಟ್ಸ್ ಮೇಕಿಂಗ್ one of the richest country of the world. So this reason that mineral oil is also called liquid gold. ಸೊ ಅದರಿಂದ ಅವರು ಏನಂತ ಕರೀತಾರೆ ಅಂದರೆ ಈ ಒಂದು ಮಿನರಲ್ ಆಯಿಲನ್ನು ಲಿಕ್ವಿಡ್ ಗೋಲ್ಡ್ ಅಂತಲೂ ಸಹ ಕರೀತಾರೆ. ಯಾರು ಅಂದರೆ ಲೋಕಲ್ ಪೀಪಲ್ಸ್. ಸೊ ಅಲ್ಲಿ ಇರುವಂಥ ಲೋಕಲ್ ಪೀಪಲ್ಸ್ ಅದನ್ನ ಲಿಕ್ವಿಡ್ ಗೋಲ್ಡ್ ಅಂತ ಸಹ ಅಂದರೆ ಕರೀತಾರೆ. ದ್ರವ ರೂಪದ ಚಿನ್ನ. ಪೆಟ್ರೋಲಿಯಮನ್ನು ಆ ಒಂದು ಅರೇಬಿಯನ್ ಪೀಪಲ್ಸು ದ್ರವ ರೂಪದ ಚಿನ್ನ ಅಂತಲೂ ಸಹ ಕರೀತಾರೆ. ಯಾಕೆ ಅಂದರೆ ಸೊ ಇಡೀ ಪ್ರಪಂಚದಾದ್ಯಂತ ಪೆಟ್ರೋಲ್ಗೆ ಹೆಚ್ಚು ಬೇಡಿಕೆ ಇದೆ. ಸೊ ಹೆಚ್ಚು ಬೇಡಿಕೆ ಇರೋದ್ರಿಂದ ಸೊ ಅದನ್ನ ನಾವು ಗೋಲ್ಡ್ಗೆ ನಾವು ಹೇಗೆ ಬೆಲೆ ಕಟ್ತೀವೋ ಅದೇ ರೀತಿ ಅವರು ಈ ಒಂದು ಪೆಟ್ರೋಲ್ಗೆ ಬೆಲೆಯನ್ನು ಕಟ್ತಾರೆ. ಸೊ ಅದಕ್ಕೋಸ್ಕರ ಲಿಕ್ವಿಡ್ ಗೋಲ್ಡ್ ಅಂತ ಕರೀತಾರೆ. ಆಫ್ಟರ್ ರಿಫೈನಿಂಗ್ ದ ಕ್ರೂಡ್ ಪೆಟ್ರೋಲಿಯಂ ಗಿವ್ ಅಸ್ ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ಲುಬ್ರಿಕೆಂಟ್ಸ್ ಆ್ಯಂಡ್ ಗ್ಯಾಸ್. ಸೊ ಅದನ್ನ ಅವರು ರಿಫೈನ್ ಮಾಡಿ ಅದರಿಂದ ಹಲವಾರು ಉತ್ಪನ್ನಗಳನ್ನು ತೆಗಿತಾರೆ. ಯಾವ್ಯಾವುದು ಅಂತ ಹೇಳಿದ್ರೆ ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ಹಾಗೆಯೇ ಲುಬ್ರಿಕೆಂಟ್ಸ್ ಆ್ಯಂಡ್ ಗ್ಯಾಸ್. ಸೊ ಇದಿಷ್ಟು ಅದರ ಒಂದು ಉಪ ಉತ್ಪನ್ನಗಳು. ನಾವು ಇವಾಗೇನು ಪೆಟ್ರೋಲ್ ಮತ್ತು ಅಡುಗೆಗೆ ಗ್ಯಾಸ್ ಬಳಸ್ತೀವಿ, ಹಾಗೆ ವ್ಯಾಸ್ಲಿನ್, ಡೀಸೆಲ್ ಇದೆಲ್ಲ ಏನು ಬಳಸ್ತೀವೋ ಸೊ ಅದೆಲ್ಲವೂ ಯಾವುದು ಅಂದರೆ ಲಿಕ್ವಿಡ್ ಆಯಿಲ್, ಮಿನರಲ್ ಆಯಿಲ್ನ ಒಂದು ಉಪ ಉತ್ಪನ್ನಗಳು. ಸೊ ಇದೆಲ್ಲವನ್ನು ಅವರು ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾರೆ. ಸೊ ಮಾರಾಟ ಮಾಡಿ ಹೆಚ್ಚು ಹಣವನ್ನು ಅದೊಂದೇ ಉತ್ಪನ್ನದಲ್ಲಿ ಅವರು ಗಳಿಸ್ತಾ ಇದ್ದಾರೆ. ಟುಡೇ ಸೌದಿ ಅರೇಬಿಯಾ ಈಸ್ ದಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆ್ಯಂಡ್ ಎಕ್ಸ್ಪೋರ್ಟರ್ ಆಫ್ ಪೆಟ್ರೋಲಿಯಂ. ಇವತ್ತಿನ ದಿನಗಳಲ್ಲಿ ಅರೇಬಿಯಾ ಏನಾಗಿದೆ ಅಂತ ಹೇಳಿದ್ರೆ ಲಾರ್ಜೆಸ್ಟ್ ಪ್ರೊಡ್ಯೂಸರ್, ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥದ್ದು ಜೊತೆಗೆ ಹೆಚ್ಚು ರಫ್ತುವನ್ನು ಮಾಡ್ತಕ್ಕಂತಹ ಪೆಟ್ರೋಲನ್ನು ಹೆಚ್ಚು ರಫ್ತು ಮಾಡ್ತಕ್ಕಂತಹ ಒಂದು ರಾಷ್ಟ್ರವಾಗಿ ಹೊರಹೊಮ್ಮಿದೆ. The discovery of petroleum has completely changed the life of people in Saudi Arabia. ಏನು ಈ ಒಂದು ಮಿನರಲ್ ಆಯಿಲ್ ಅಂತಕ್ಕಂಥದ್ದನ್ನು ಅವರು ಸಂಶೋಧನೆ ಮಾಡಿದ್ರು ಸೊ ಅದು ಆ ಇಡೀ ದೇಶವನ್ನೇ ಕಂಪ್ಲೀಟಾಗಿ ಆರ್ಥಿಕವಾಗಿ ಚೇಂಜ್ ಮಾಡ್ತು. ಅಂದರೆ ಹೆಚ್ಚು ಶ್ರೀಮಂತವಾಗೋದಕ್ಕೆ ಕಾರಣನೇ ಯಾವುದು ಅಂತ ಹೇಳಿದ್ರೆ ಈ ಒಂದು ಪೆಟ್ರೋಲಿಯಂ ಅಂತಕ್ಕಂಥದ್ದು. ಯಾಕೆ ಅಂದರೆ ಆ ಒಂದು ಪೆಟ್ರೋಲ್ ಅಂತಕ್ಕಂಥದ್ದು ಹೆಚ್ಚು ರಿಚ್ಚಾಗಿ ಆ ಒಂದು ದೇಶದಲ್ಲಿ ಕಂಡುಬರ್ತಾ ಇದೆ. ಸೊ ನೆಕ್ಸ್ಟು ಇದಿಷ್ಟು ಅವರ ಒಂದು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆಯಿತು. ನೆಕ್ಸ್ಟು ಲೈಫ್ ಆಫ್ ದಿ ಪೀಪಲ್. ದ ಡಿಸ್ಕವರಿ ಆಫ್ petroleum helped Saudi Arabia become one of the richest country in the world. The money earned is properly used for the development of the country. Now most of the people live in cities. The cities have all modern facilities such as skyscraper, hospital, schools, industries, markets and very high quality means of transport. ಸೊ ಈ ಒಂದು ಏನು ಪೆಟ್ರೋಲ್ ಅಂತಕ್ಕಂಥ ಅವರು ಡಿಸ್ಕವರ್ ಮಾಡಿದ್ರು ಸೊ ಅದು ಇಡೀ ಅವರ ಒಂದು ಅರೇಬಿಯನ್ಸ್ನ ಒಂದು ಜೀವನವನ್ನೇ ಚೇಂಜ್ ಮಾಡುತ್ತೆ. ಸೊ ಅಲ್ಲಿರ್ತಕ್ಕಂತಹ ಜನರು ಹೆಚ್ಚಾಗಿ ಸಿಟಿಗಳಲ್ಲಿ ಇವತ್ತಿನ ದಿನಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅಲ್ಲಿ ಆ ಒಂದು ಡೆಸರ್ಟನ್ನೇ ಅವರು ಏನು ಮಾಡ್ತಾ ಇದ್ದಾರೆ, ಬದಲಾಯಿಸ್ತಾ ಇದ್ದಾರೆ. ಅಲ್ಲಿನ ಒಂದು ಪರಿಸರವನ್ನು ಬದಲಾಯಿಸ್ಕೋತಾ ಇದ್ದಾರೆ. ಸೊ ಏನೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ್ಕೈ ಕ್ರ್ಯಾಪರ್ಸ್ ಅಂದರೆ ಗಗನಚುಂಬಿ ಕಟ್ಟಡಗಳನ್ನು ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ ನೋಡಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ಕೆಲವೊಂದು ಪಿಕ್ಚರ್ಸ್ಗಳನ್ನು. ಸೊ ಆ ಒಂದು ಡೆಸರ್ಟಲ್ಲಿ ಅವರು ಎಷ್ಟಂತ ದೊಡ್ಡ ದೊಡ್ಡ ಗಗನಚುಂಬಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂತ.
ಜೊತೆಗೆ ಹಾಸ್ಪಿಟಲ್ಸ್ಗಳನ್ನು ನಿರ್ಮಾಣ ಮಾಡಿದ್ದಾರೆ, ಸ್ಕೂಲ್ಸ್, ಇಂಡಸ್ಟ್ರೀಸ್, ಮಾರ್ಕೆಟ್ ಆ್ಯಂಡ್ ವೆರಿ ಹೈ ಕ್ವಾಲಿಟಿ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್, ಮತ್ತು ಅತಿ ಉತ್ತಮವಾದಂತಹ ಸಾರಿಗೆ ಸಾಧನಗಳನ್ನು ಅವರು ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲ ಏನು ಅವರ ಒಂದು ಲೈಫ್ ಸ್ಟೈಲ್ಸ್. ನಮ್ಮ ಒಂದು ದೇಶಕ್ಕೆ ಹೋಲಿಸ್ಕೊಂಡ್ರೆ ಅವರ ಒಂದು ಲೈಫ್ ಸ್ಟೈಲ್ ತುಂಬಾ ರಿಚ್ ಆಗಿದೆ. ಮೋಸ್ಟ್ ವಿಲೇಜರ್ಸ್ ಹ್ಯಾವ್ ಮೈಗ್ರೇಟೆಡ್ ಟು ಸಿಟೀಸ್ ಫಾರ್ ಲೀಡಿಂಗ್ ಎ ಸೆಟಲ್ಡ್ ಲೈಫ್. ತುಂಬ ಜನ ಹಳ್ಳಿ ಜನರು ಆ ಒಂದು ದೇಶಕ್ಕೆ ಹೆಚ್ಚು ವಲಸೆ ಹೋಗ್ತಾರೆ. ಏನಕ್ಕೆ ಅಂದರೆ ಒಂದು ಒಳ್ಳೆ ಸೆಟಲ್ಡ್ ಲೈಫನ್ನು ಅನುಭವಿಸೋದಕ್ಕೋಸ್ಕರ. ಸೊ ನೀವು ಸಹ ಸುತ್ತಮುತ್ತ ಕೇಳಿರ್ಬೋದು, ನಮ್ಮ ಅಂಕಲ್ ಅಲ್ಲಿ ದುಬೈಯಲ್ಲಿದ್ದಾರೆ, ನಮ್ಮ ಆಂಟಿ ಸೌದಿ ಅರೇಬಿಯಾದಲ್ಲಿದ್ದಾರೆ. ಸೊ ಯಾಕೆ ಅಂದರೆ ಅಲ್ಲಿ ಹೋದ ಕೆಲವೇ ವರ್ಷಗಳಲ್ಲಿ ಹೆಚ್ಚು ಹಣವನ್ನು ಗಳಿಸ್ಬೋದು ಅನ್ನೋ ನಂಬಿಕೆ ಇದೆ. ಅದು ನಿಜವೂ ಹೌದು. ಸೊ ಅದಕ್ಕೋಸ್ಕರ ಸೆಟಲ್ಡ್ ಲೈಫನ್ನು ಅನುಭವಿಸೋದಕ್ಕೋಸ್ಕರ ಜನರು ಅಲ್ಲಿಗೆ ಮೈಗ್ರೇಟ್ ಹೋಗ್ತಾರೆ. ಸಮ್ ಪೀಪಲ್ಸ್ ಇನ್ ದಿ ವಿಲೇಜಸ್ ಸ್ಟಿಲ್ ಎಂಜಾಯ್ ಎ ಟ್ರೆಡಿಷ್ನಲ್ ಲೈಫ್ ಸ್ಟೈಲ್. ಸೊ ಅಲ್ಲಿನ ಒಂದು ಟ್ರೆಡಿಷ್ನಲ್ ಲೈಫನ್ನು ಅಲ್ಲಿನ ಒಂದು ಜನರು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಮೋಸ್ಟ್ ಆಫ್ ದೆಮ್ ಆರ್ ನೋಮಡ್ಸ್. ದ ನೊಮೆಡಿಕ್ ಪೀಪಲ್ ಲಿವಿಂಗ್ ಇನ್ ಡೆಸರ್ಟ್ ಏರಿಯಾಸ್ ಆರ್ ಕಾಲ್ಡ್ ಬೆಡುಯಿನ್ಸ್. ಇನ್ನೂ ಸಹ ಕೆಲವೊಂದು ಜನರು ಈ ಒಂದು ಡೆಸರ್ಟ್ಗಳಲ್ಲೇ ವಾಸ ಮಾಡ್ತಾ ಇದ್ದಾರೆ. ಅವ್ರುಗಳನ್ನು ಬೆಡುಯಿನ್ಸ್ ಅಂತ ಕರಿತೀವಿ. They rear sheep, goats and camels. They also keep a few horses. ಇವರು ಈ ಶೀಪ್ಗಳನ್ನು, ಗೋಟ್ಸ್ಗಳನ್ನು ಸಾಕಾಣಿಕೆ ಮಾಡ್ತಕ್ಕಂಥ ವೃತ್ತಿಯನ್ನು ಮಾಡ್ತಾರೆ. ಜೊತೆಗೆ ಕೆಲವೊಂದು ಹಾರ್ಸ್ಗಳನ್ನು ಸಹ ಅವರು ಸಾಕ್ತಾರೆ. ದ ವಂಡರ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಇನ್ ಸರ್ಚ್ ಆಫ್ ದಿ ವಾಟರ್ ಆ್ಯಂಡ್ ಪಾಸ್ಚರ್ಸ್. ದೇ ಮೇಕ್ ಟೆಂಟ್ಸ್ ಫ್ರಮ್ ದಿ ಹೈಡ್ಸ್ ಆಫ್ ಅನಿಮಲ್ಸ್. ಸೊ ಇವರು ಹುಲ್ಲುಗಾವಲು ಪ್ರದೇಶಗಳಲ್ಲಿ ಒಂದು ಪ್ರಾಣಿಗಳಿಗೆ ಬೇಕಾದಂತಹ ಯಾವುದು ಅಂತ ಹೇಳಿದ್ರೆ ಈ ಗೋಟ್ಸ್ ಇರ್ಬೋದು, ಶೀಪ್ ಮತ್ತು ಕ್ಯಾಮಲ್ ಮತ್ತು ಹಾರ್ಸ್ಗಳಿಗೆ ಬೇಕಾದಂಥ ಫುಡ್ಡನ್ನು ಅವರು ಹುಡುಕುತ್ತಾ ಒಂದು ಪಾಶ್ಚರಿಂದ ಮತ್ತೊಂದು ಪಾಶ್ಚರ್ಗೆ ಅವರು ಹಳ್ದಾಡ್ತಾ ಇರ್ತಾರೆ. ದೇ ಮೇಕ್ ಟೆಂಟ್. ಅದಕ್ಕೆ ಟೆಂಟ್ಗಳನ್ನು ನಿರ್ಮಾಣ ಮಾಡಿ ಅವರು ವಾಸ ಮಾಡ್ತಾರೆ. ಅನಿಮಲ್ಸ್ ಹೈಡ್ಸ್ ಆರ್ ಆಲ್ಸೋ ಯೂಸ್ಡ್ ಟು ಮೇಕ್ ಕ್ಲಾತ್ಸ್, ಶೂಸ್, ವಾಟರ್ ಬ್ಯಾಗ್ಸ್ ಎಕ್ಸೆಟ್ರಾ. ದೇ ಮೇಕ್ ವುಲನ್ ಗಾರ್ಮೆಂಟ್ಸ್, ಕಾರ್ಪೆಟ್ಸ್ ಎಕ್ಸೆಟ್ರಾ. ಸೊ ಆ ಒಂದು ಅನಿಮಲ್ಸ್ಗಳಿಂದ ಅವರು ಕೆಲವೊಂದು ಕಾರ್ಪೆಂಟ್ಸ್ಗಳನ್ನು, ವುಲ್ಲನ್ಗಳನ್ನು ತಯಾರು ಮಾಡ್ತಾರೆ. ಜೊತೆಗೆ ಫ್ರಮ್ ದಿ ವೂಲ್ ಆಫ್ ದಿ ಶೀಪ್ ದೇ ಆಲ್ಸೋ ಗೆಟ್ ಮಿಲ್ಕ್ ಆ್ಯಂಡ್ ಮೀಟ್ ಫ್ರಮ್ ದಿ ಶೀಪ್ ಆ್ಯಂಡ್ ಗೋಟ್ಸ್. ಜೊತೆಗೆ ಅವರು ಆ ಒಂದು ಸಾಕು ಪ್ರಾಣಿಗಳಿಂದ ವೂಲನ್ನು ಪಡ್ಕೋತಾರೆ. ಜೊತೆಗೆ ಮಿಲ್ಕ್, ಹಾಲು ಮತ್ತು ಮಾಂಸಕ್ಕಾಗಿ ಅವರು ಈ ಒಂದು ಅನಿಮಲ್ಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಯಾರು? ಸೊ ಈ ಒಂದು ಬೆಡುವಿನ್ ಜನಾಂಗ ಏನು ಇನ್ನೂ ಅಲ್ಲಿ ವಲಸೆ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೋ ಆ ಒಂದು ಬೆಡುವಿನ ಜನಾಂಗ ಈ ರೀತಿಯ ವೃತ್ತಿಯಲ್ಲೂ ಸಹ ಕೆಲವರು ತೊಡಗಿಸ್ಕೊಂಡಿದ್ದಾರೆ. ಆದರೆ ಕೆಲವು ಜನರು ಏನು ಮಾಡಿದ್ದಾರೆ, ಶ್ರೀಮಂತರಾಗಿ ಸಿಟೀಸ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಬೆಡುಯಿನ್ಸ್, ಕೆಳಗಡೆ ಪಿಕ್ಚರ್ ಕೊಟ್ಟಿದ್ದಾರೆ ಬೆಡುಯಿನ್ಸ್ ಅಂತ. ಸೊ ಇದು ಅವರ ಒಂದು ವೃತ್ತಿ. ದೇ ಟ್ರೇಡ್ ವಿತ್ ಪೀಪಲ್ ಹೂ ಲಿವ್ ಅರೌಂಡ್ oases or exchange woolen cloth, carpet, matters, ropes, etc. for date palms, grain, medicine, etc. They move in group with their camels and other animals. ಸೊ ಇವರು ಆ ಒಂದು ಪ್ರಾಣಿಗಳಿಂದ ತಯಾರಿಸಿದಂತಹ ವೂಲನ್ ಇರ್ಬೋದು, ಡೇಟ್ಸ್ಗಳನ್ನು ತಗೊಂಡು ಮತ್ತು ಮೆಡಿಸನ್ಗಳನ್ನು ಅವರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೊತ್ಕೊಂಡು ಅವರು ಸಾಗಾಣಿಕೆ ಮಾಡಿ ಅದನ್ನ ಮಾರಾಟ ಮಾಡಿ ಜೀವನವನ್ನು ಮಾಡ್ತಾ ಇದ್ದಾರೆ. ದ ಫೇವ್ರೇಟ್ ಬೇವರೇಜ್ ಈಸ್ ಕಾಫಿ. ಇವರ ಒಂದು ಫೇವ್ರೇಟ್ ಡ್ರಿಂಕ್ಸ್ ಯಾವುದು ಅಂದರೆ ಕಾಫಿ. ದೇ ವೆಲ್ಕಮ್ ದೇರ್ ಗೆಸ್ಟ್ ಬೈ ಆಫರಿಂಗ್ ದೇಮ್ ಕಾಫಿ. ಸೊ ಇವರು ಗೆಸ್ಟ್ಗಳನ್ನು ಕಾಫಿ ಕೊಡೋದ್ರ ಮೂಲಕ ಅವರನ್ನು ಬರ್ಮಾಡ್ಕೋತಾರೆ. ನಾವು ದ ಲೈಫ್ ಸ್ಟೈಲ್ ಆಫ್ ಬೆಡುಯಿನ್ಸ್ ಇಸ್ ಆಲ್ಸೋ ಚೇಂಜ್. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಬೆಡುವಿನ್ ಜನಾಂಗರ ಲೈಫ್ ಸ್ಟೈಲ್ ಸಹ ಚೇಂಜ್ ಆಗ್ತಾ ಇದೆ. ಸೊ ಯಾಕೆ ಅಂದರೆ ಸಿಟಿ ಜನರ ಒಂದು ಪ್ರಭಾವ. ಮೆನಿ ಆಫ್ ದೆಮ್ ಯೂಸ್ ಜೀಪ್ಸ್ ಆ್ಯಂಡ್ ಕಾರ್ಸ್ ಫಾರ್ ಮೂವಿಂಗ್ ಇನ್ ದಿ ಡೆಸರ್ಟ್. ಕೆಲವು ಜನರು ಅಲ್ಲಿ ಜೀಪ್ಗಳನ್ನು ಮತ್ತು ಕಾರ್ಗಳನ್ನು ಈ ಒಂದು ಡೆಸರ್ಟ್ಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ದ ಟ್ರೆಡಿಷನಲ್ ಡ್ರೆಸ್ಸಸ್ ಆಫ್ ಪೀಪಲ್ ಇನ್ ಸೌದಿ ಅರೇಬಿಯಾ ಇಸ್ ಎ ಲಾಂಗ್ ಕ್ಲಾಕ್ ವಾರ್. ಸೊ ಇವರು ಅಲ್ಲಿನ ಒಂದು ಟ್ರೆಡಿಷ್ನಲ್ ಡ್ರೆಸ್ ಯಾವುದು, ಈ ಜನರ ಒಂದು ಟ್ರೆಡಿಷ್ನಲ್ ಡ್ರೆಸ್ ಅಂತ ಹೇಳಿದ್ರೆ ಇವರು ತುಂಬ ಲಾಂಗ್ ಗೌನ್ಗಳನ್ನು ಬಳಸ್ತಾರೆ. ಜೊತೆಗೆ ತಲೆಗೆ ಪೇಟೆ ಥರ ಅಥವಾ ಒಂದು ಉದ್ದವಾದಂಥ ಬಟ್ಟೆನ ಬಿಟ್ಟು ಮೇಲ್ಗಡೆ ಕಟ್ಟಿರೋ ಥರ ಒಂದು ರಿಂಗ್ ಥರ ಇರುವಂತಹ ಬಟ್ಟೆಗಳನ್ನು ಧರಿಸ್ತಾರೆ. ತಲೆಗೆ ರಿಂಗ್ಗಳ ಬಟ್ಟೆನ ಹಾಕಿ ಅದರ ಮೇಲೆ ರಿಂಗ್ ರೀತಿ ಇರುವಂತಹ ಒಂದು ಡ್ರೆಸ್ಗಳನ್ನು ಬಳಸ್ತಾರೆ. ದ ಕ್ಲಾತ್ ಆನ್ ದಿ ಹೆಡ್ ಹೆಲ್ಡ್ ಟೈಟ್ಲಿ. ಆ ಕ್ಲಾತನ್ನು ತಲೆಗೆ ಟೈಟಾಗಿ ಕಟ್ಟಿರ್ತಾರೆ ವಿತ್ ದಿ ಹೆಲ್ಪ್ ಆಫ್ ರಿಂಗ್.
ಯಾವುದರಿಂದ ಅಂದರೆ ರಿಂಗ್ನ ಒಂದು ಹೆಲ್ಪಿಂದ. ಮೇಡ್ ಫ್ರಮ್ ಕ್ಯಾಮಲ್ ಹೇರ್. ಸೊ ಅದನ್ನ ಮಾಡಿರೋದು ಯಾವುದರಿಂದ ಅಂದರೆ ಕ್ಯಾಮಲ್ ಹೇರ್ನಿಂದ. ಇನ್ ದ ಸಿಟೀಸ್ ದ ಪೀಪಲ್ ಮೋಸ್ಟ್ಲಿ ವಿಯರ್ ವೆಸ್ಟರ್ನ್ ಟೈಪ್ ಆಫ್ ಕ್ಲಾತ್. ಸೊ ಇದು ಹಳ್ಳಿ ಜನರಾಯಿತು. ಆದರೆ ಸಿಟಿ ಜನರು ಏನು ಮಾಡ್ತಾರೆ ಅಂದರೆ ವೆಸ್ಟರ್ನ್ ಟೈಪ್ ಆಫ್ ಕ್ಲಾತ್ಗಳನ್ನು ಅವರು ಧರಿಸ್ಕೋತಾರೆ. ಮೋಸ್ಟ್ ಆಫ್ ದ ಪೀಪಲ್ ಆರ್ ಫಾಲೋವರ್ಸ್ ಆಫ್ ಇಸ್ಲಾಂ ಆ್ಯಂಡ್ ಅರೇಬಿಕ್ ಇಸ್ ದೇರ್ ನ್ಯಾಷನಲ್ ಲ್ಯಾಂಗ್ವೇಜ್. ಸೊ ಇಲ್ಲಿ ನಾವು ನ್ಯಾಷನಲ್ ಲ್ಯಾಂಗ್ವೇಜ್ ಯಾವುದು ಅಂದರೆ ಇಸ್ಲಾಂ ಮತ್ತು ಅರೇಬಿಕ್ ಅಂತಕ್ಕಂಥದ್ದು. ಜೊತೆಗೆ ಅವರು ಇಂಗ್ಲೀಷ್ ಇಸ್ ಆಲ್ಸೋ ವೈಡ್ಲಿ ಯೂಸ್ಡ್. ಇಂಗ್ಲೀಷನ್ನು ಸಹ ಅವರು ಹೆಚ್ಚಾಗಿ ಬಳಸ್ತಾರೆ. ದೇರ್ ಆರ್ ಎ ನಂಬರ್ ಆಫ್ ಮಾಡರ್ನ್ ಸಿಟೀಸ್ ಇನ್ ಸೌದಿ ಅರೇಬಿಯಾ. ದೇರ್ ಆರ್ ರಿಯಾದ್, ಮೆಕ್ಕಾ, ಜಿದಾ, ಊಫ್ ಆಫ್ ಮತ್ತು ಬುರ್ದಿಯಾ ಆ್ಯಂಡ್ ಮದೀನಾ. ಸೊ ಇಲ್ಲಿನ ಒಂದು ರಿಚೆಸ್ಟ್ ಸಿಟಿಗಳು ಯಾವ್ಯಾವುದು ಅಂತ ಹೇಳಿದ್ರೆ ರಿಯಾದ್, ಮೆಕ್ಕಾ, ಮದೀನಾ ಮತ್ತು ಬರ್ದಿಯಾ. ಸೊ ಕೇಳಿದಿರಲ್ಲ ಈ ಒಂದು ಸಿಟೀಸ್ಗಳು. ರಿಯಾದ್ ಇಸ್ ದಿ ಕ್ಯಾಪಿಟಲ್ ಆಫ್ ಸೌದಿ ಅರೇಬಿಯಾ. ಮೆಕ್ಕಾ ಇಸ್ ದಿ ಹೋಲಿಯೆಸ್ಟ್ ಪ್ಲೇಸ್ ಫಾರ್ ದಿ ಮುಸ್ಲಿಮ್ಸ್ ಆ್ಯಸ್ ಇಟ್ ಈಸ್ ದ ಬರ್ತ್ ಪ್ಲೇಸ್ ಆಫ್ ಪ್ರೊಫೆಟ್ ಮೊಹಮ್ಮದ್. ಸೊ ಈ ಒಂದು ಮೆಕ್ಕಾ ಅಂತ ಏನಿದೆಯೋ ಅದು ಮುಸ್ಲಿಮರ ಒಂದು ಪವಿತ್ರ ಸ್ಥಳ, ಹೋಲಿಯೆಸ್ಟ್ ಪ್ಲೇಸ್ ಅಂತ ಕರಿತೀವಿ. ಸೊ ಇಲ್ಲಿಗೆ ಹಲವಾರು ಮುಸ್ಲಿಮ್ಸು ವರ್ಷ ಪೂರ್ತಿ ಭೇಟಿಯನ್ನು ನೀಡ್ತಾ ಇರ್ತಾರೆ. ಸೊ ಇದು ಯಾರ ಒಂದು ಬರ್ತ್ ಪ್ಲೇಸ್ ಅಂದರೆ ಪ್ರೊಫೆಟ್ ಮೊಹಮ್ಮದ್ ಅವರ ಒಂದು ಬರ್ತ್ ಪ್ಲೇಸ್. ಪಿಲಿಗ್ರಿಮ್ಸ್ ಕಮ್ ಹಿಯರ್ ಫ್ರಮ್ ಆಲ್ ಪಾರ್ಟ್ ಆಫ್ ದಿ ವರ್ಲ್ಡ್ ಫಾರ್ ಹಜ್ಗೆ ತುಂಬ ಜನರು ಇಲ್ಲಿ ಭೇಟಿ ನೀಡ್ತಾರೆ. ಮದೀನಾ ಈಸ್ ಅನದರ್ ಇಂಪಾರ್ಟೆಂಟ್ ರಿಲಿಜಿಯಸ್ ಸೆಂಟರ್. ಮದೀನಾ ಅಂತಕ್ಕಂಥದ್ದು ಸಹ ಒಂದು ಇಂಪಾರ್ಟೆಂಟ್ ರಿಲಿಜಿಯನ್ ಸೆಂಟರ್. ಜಿದಾ ಈಸ್ ಎ ಮೇನ್ ಸೀ ಪೋರ್ಟ್. ಜಿದಾ ಅಂತಕ್ಕಂಥದ್ದು ಒಂದು ಕರಾವಳಿಯ ಒಂದು ತೀರ. ಅಲ್ ಅರ್ದಾ ದ ಸ್ವಾಡ್ ಡ್ಯಾನ್ಸ್ ಇಸ್ ದಿ ನ್ಯಾಷನಲ್ ಡ್ಯಾನ್ಸ್ ಆಫ್ ಸೌದಿ ಅರೇಬಿಯಾ. ಅಲ್ ಅರ್ದಾ ಅಂತಕ್ಕಂಥದ್ದು ಈ ಒಂದು ಸೌದಿ ಅರೇಬಿಯಾದ ನ್ಯಾಷನಲ್ ಡ್ಯಾನ್ಸ್, ಅವರ ಒಂದು ರಾಷ್ಟ್ರೀಯ ನಾಟ್ಯ. The effort of the government of Saudi Arabia have helped convert a hot and barren desert region into a prosperous land. ಸೊ ಇಲ್ಲಿನ ಒಂದು ಗೌರ್ಮೆಂಟ್ನ ಒಂದು ನಿರಂತರ ಪ್ರಯತ್ನದಿಂದ ಈ ಒಂದು ಬರಡು ಬಂಜರು ಭೂಮಿನವ್ರು ಏನು ಮಾಡಿದ್ದಾರೆ, ಶ್ರೀಮಂತ ರಾಷ್ಟ್ರವಾಗಿ ಮಾರ್ಪಡಿಸಿದ್ದಾರೆ. ಹೌದಲ್ವಾ? ಸೊ ಈ ಒಂದು ಹಾಟ್ ಮತ್ತು ಡ್ರೈ ಆಗಿರುವಂತಹ ಒಂದು ಡೆಸರ್ಟನ್ನು ಒಂದು ಶ್ರೀಮಂತ ರಾಷ್ಟ್ರವಾಗಿ, ಅದರಲ್ಲೂ ಅತಿ ಹೆಚ್ಚು ಜನರು ವಾಸ ಮಾಡೋ ಹಾಗೆ ಅದನ್ನ ಕನ್ವರ್ಟ್ ಮಾಡಬೇಕು ಅಂದರೆ ಸೊ ಅಲ್ಲಿನ ಒಂದು ಗೌರ್ಮೆಂಟ್ನ ಒಂದು ಶ್ರಮ ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ದ ಎಫರ್ಟ್ ಆಫ್ ದಿ ಗೌರ್ಮೆಂಟ್ ಆಫ್ ಸೌದಿ ಅರೇಬಿಯಾ ಹ್ಯಾವ್ ಹೆಲ್ಪ್ಡ್ ಕನ್ವರ್ಟ್ ಎ ಹಾಟ್ ಆ್ಯಂಡ್ ಬ್ಯಾರನ್ ಡೆಸರ್ಟ್ ರೀಸನ್ ಇಂಟು ಎ ಪ್ರಾಸ್ಪರಸ್ ಲ್ಯಾಂಡ್. ಸೊ ಅಲ್ಲಿನ ಗೌರ್ಮೆಂಟ್ನ ಒಂದು ನಿರಂತರ ಪರಿಶ್ರಮದಿಂದ ಈ ಸೌದಿ ಅರೇಬಿಯಾ ಅಂತಕ್ಕಂಥದ್ದು ಒಂದು ಶ್ರೀಮಂತ ರಾಷ್ಟ್ರವಾಗಿ, ಶ್ರೀಮಂತ ಭೂಮಿಯಾಗಿ ಮಾರ್ಪಾಡಾಗಿದೆ. ಸೊ ಇದಿಷ್ಟು ಈ ಒಂದು ಹಾಟ್ ಲ್ಯಾಂಡ್ ಆದಂತಹ ಸೌದಿ ಅರೇಬಿಯಾದ ಒಂದು ಜನರ ಜೀವನ ಶೈಲಿ ಮತ್ತು ಅಲ್ಲಿನ ಒಂದು ಎಕನಾಮಿಕ್ ಆ್ಯಕ್ಟಿವಿಟೀಸ್, ನ್ಯಾಚುರಲ್ ವೈಲ್ಡ್ ಲೈಫ್. ಸೊ ಇದಿಷ್ಟು ಅರ್ಥ ಇದೆ ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಟೆಂಪ್ರೇಚರ್ ಗ್ರಾಸ್ ಲ್ಯಾಂಡ್ ಬಗ್ಗೆ ತಿಳ್ಕೊಳ್ಳೋಣ.